ವೃಷಭಾವತಿ ನೀರನ್ನ ನಮ್ಮ ಶಾಸಕರು ನಿಲ್ಸೇ ಬಿಟ್ರು ಕಣ್ರಿ. ಅಬ್ಬಬ್ಬಬ್ಬಾ, ಏನು ರೋಷ, ಏನು ಆಕ್ರೋಶ, ಏನು ರೋಷಾವೇಶ ಸದನದಲ್ಲಿ. ಆದ್ರೆ ಸ್ಪೀಕರ್ ಹೇಳಿದ ಒಂದೇ ಒಂದು ಮಾತನ್ನ ನೀವು ಅವತ್ತು ಕೇಳಲಿಲ್ಲ. ಆ ಒಂದು ಮಾತನ್ನ ಕೇಳದಿರ್ತಕ್ಕಂಥ ಪರಿಣಾಮ ಇನ್ನು ಕೇವಲ 1 ವರ್ಷಗಳಲ್ಲಿ ನೆಲಮಂಗಲದ ಜನತೆ ಎದುರಿಸಬೇಕಾಗತ್ತೆ. ಅದಕ್ಕೂ ಮುಂಚೆ ಒಂದು ವಿಡಿಯೋ ತನಕ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನಮ್ಗೆ ಸ್ವಲ್ಪ ನೀರು ವೃಷಭಾವತಿ ಕೆರೆ ನೀರಿಂದ ನಮಗೆ ವ್ಯವಸಾಯ ಮಾಡಕ್ ತೊಂದ್ರೆ, ಯಾವುದಕ್ಕೂ ಬೆಳೆ ಬೆಳೆಯಕ್ ಹೋದ್ರು ನಮ್ಗೆ ಏನು ಸಿಗ್ತಾ ಇಲ್ಲ, ರೋಗಗಳು. ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಮಾತಾಡ್ತಾ ಇರ್ತಕ್ಕಂತ ಮಹಿಳೆ ಬೈರಮಂಗಲ ಗ್ರಾಮದ ಅಕ್ಕಪಕ್ಕದ ಗ್ರಾಮಸ್ಥರು. ಇವ್ರು ಹೇಳ್ತಾ ಇರೋದು ನೋಡಿ, ಈ ಗ್ರಾಮದಲ್ಲಿ ನಾವು ಕೃಷಿ ಮಾಡ್ಲಿಕ್ಕಲ್ಲ, ಮೂಗಿಟ್ಕೊಂಡು ಓಡಾಡ್ಲಿಕ್ಕಾಗಲ್ಲ ಅಂತ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರದ ಬಹುದೊಡ್ಡ ಪ್ರಭಾವಿ ಶಾಸಕರು DK ಶಿವಕುಮಾರ್ ಅವರ ಬಲಗೈ ಬಂಟ್ರು, ಮಾಗಡಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಇದೇ ವೃಷಭಾವತಿ ವಿಚಾರದಲ್ಲಿ ಏನು ಮಾತಾಡಿದ್ದಾರೆ ಅಂತ ಅದನ್ನು ಕೂಡ ಹಾಕ್ತಿವಿ, ಅದನ್ನು ಕೂಡ ನೋಡ್ಕೊಂಡ್ ಬನ್ನಿ. ವ್ಯವಸಾಯ ಮಾಡ್ತಾವ್ರೆ, ನೀವು ನೋಡ್ಬೇಕು ಹೋಗಿ ವ್ಯವಸಾಯನ. ಆಗ ನೀರನ್ನ ಗಲೀಜ್ ನೀರನ್ನ ತಗೊಂಡು ವ್ಯವಸಾಯ ಮಾಡ್ತಾರೆ. ಈಗ ಕೆರೆನೂ ನಾವು ಶುದ್ಧೀಕರಣ ಮಾಡಬೇಕು ಅಂತೇಳಿ 1,000 ಕೋಟಿ ಅದಕ್ಕೆ ಕೂಡ ಅದನ್ನು ರಿಸರ್ವ್ ಮಾಡಿಟ್ಟವ್ರೆ ಸರ್ಕಾರದಿಂದ. ಈಗ ಅಲ್ಲಿ ಬರೀ ಕೈನಲ್ಲಿ ಇವರೆಲ್ಲ ಹೋಗೋರಲ್ಲ ಸರ್, ಇವರೆಲ್ಲ ಒಂದ್ ದಿವಸ ಕೆರೆ ಒಳಗೆ ಇಳಿದ್ಬಿಟ್ಟು ಹೋಗ್ಲಿ ಸರ್. ಇವರೆಲ್ಲ ಹೋರಾಟಗಾರ ಹೋಗೋರಲ್ಲ, ಲೀಡರ್ಗಳು ಒಂದ್ ದಿವಸ ಬೈರಮಂಗಲ ಕೆರೆ ಒಳಗೆ ಇಳಿದ್ಬಿಟ್ಟು ಹೋಗ್ಲಿ ಸರ್. ಎಲ್ಲರಿಗೂ ಕಾಲಲ್ಲಿ ಕಜ್ಜಿ ಬೂಟ್ ಹಾಕೊಳ್ಳದೆ ವ್ಯವಸಾಯ ಮಾಡೋಕ್ಕಾಗಲ್ಲ. ಎಸ್ ಸರ್, ನೋಡಿದ್ರಲ್ಲ ಬಾಲಕೃಷ್ಣ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಯಾವತ್ತಾದ್ರೂ ಬೈರಮಂಗಲ ಕೆರೆಗೆ ನೀವು ಇಳಿದಿದ್ದೀರೇನ್ರಿ? ಮಾನ್ಯ ಶಾಸಕರೇ, ನೆಲಮಂಗಲ ಕ್ಷೇತ್ರದ ಶಾಸಕರೇ, ದಯವಿಟ್ಟು ಒಮ್ಮೆ ಬೈರಮಂಗಲ ಕೆರೆಗೆ ಇಳಿದು ನೋಡ್ಬಿಟ್ಟು ಆಮೇಲೆ ವೃಷಭಾವತಿ ನೀರನ್ನ ನೆಲಮಂಗಲಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಶಾಸಕರಷ್ಟೇ ಅಲ್ಲ, ಶಾಸಕರ ಹಿಂಬಾಲಕರು, ಹುಜೂರ್ಗಳು, ನೀವೇನೇ ಮಾಡಿದ್ರು ಸರಿ ಅಂತಕ್ಕಂಥವ್ರು, ಯಾವುದೇ ತಪ್ಪನ್ನ ಸಮರ್ಥನೆ ಮಾಡ್ತಕ್ಕಂಥವ್ರು, ಅಷ್ಟೇ ಅಲ್ಲ ಪರಿಸರ ಕಾಳಜಿಯ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದಂತೆ ವೃಷಭಾವತಿ ಯೋಜನೆಯ ಬಗ್ಗೆ ಜೈಕಾರ ಆಗ್ತಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಬೈರಮಂಗಲ ಕೆರೆಗೆ ಹೋಗಿ ನೋಡ್ಕೊಂಡು ಬರ್ಬೇಕು ಸ್ನೇಹಿತರೆ. ಯಾಕಂದ್ರೆ ಸುಮಾರು 15 ವರ್ಷಗಳ ಹಿಂದೆ ನಾನು ಯಾವ್ದೊಂದು ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಮ್ಮೆ ಬೈರಮಂಗಲ ಕೆರೆಯ ಸುತ್ತಮುತ್ತ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ನಾನು ಅಕ್ಷರಶಃ ಆ ಗ್ರಾಮಕ್ಕೆ ಹೋದಾಗ ಬೈರಮಂಗಲ ಗ್ರಾಮ ಯಾವ ರೀತಿ ನಲುಗ್ತಾ ಇದ್ರು ಅಲ್ಲಿ ಜನ ಅಂದ್ರೆ, ಅಲ್ಲಿನ ಸೊಳ್ಳೆ ಕಾಟ ಒಂದಿದೆಯಲ್ಲ, ಆ ಸೊಳ್ಳೆ ನೊಣಗಳ ಕಾಟವನ್ನ ಈ ನೆಲಮಂಗಲದಲ್ಲಿ ಜನ ಒಂದು ದಿನ ಕೂಡ ಸಹಿಸ್ಲಿಕ್ಕಾಗಲ್ಲ. ಯಾಕೆಂದ್ರೆ ಬೆಳಗ್ಗೆ ಊಟ ಮಾಡ್ಲಿಕ್ಕೆ ತಟ್ಟೆಲಿ ಊಟ ಹಾಕೊಂಡು ಕುತ್ಕೊಂಡ್ರೆ ತಟ್ಟೆ ತುಂಬಾ ನೊಣಗಳು ಕೂತಿರ್ತವೆ. ಎಲ್ಲಾ ನೊಣಗಳು ಕೂಡ ವೃಷಭಾವತಿ ನೀರು ಬಂದು ಬೈರಮಂಗಲ ಕೆರೆಯಲ್ಲಿ ಏನು ಸ್ಟೋರೇಜ್ ಆಗುತ್ತೋ ಆ ಸ್ಟೋರೇಜ್ ನಿಂದ ಬರ್ತಕ್ಕಂಥ ನೊಣಗಳು, ಆ ಸ್ಟೋರೇಜ್ ನಿಂದ ಬರ್ತಕ್ಕಂಥ ಸೊಳ್ಳೆಗಳು. ಕೇಳಿದ ಸಿಂಪಲ್ ಉದಾಹರಣೆ, ಯಾಕೆ ನಾನು ಕಣ್ಣಾರೆ ನೋಡಿತ್ತು. ಅಷ್ಟೇ ಅಲ್ಲ, ಅಲ್ಲಿನ ಜನರು ಹೇಳ್ತಾ ಇದ್ದಾರೆ, ಒಂದು ಕಡೆ ಬಿಡದಿಯ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ಎರಡೂ ಚರ್ಚೆಗಳಾಗ್ತಾ ಇದಾವೆ. ಬೃಹದ್ದಾಗಿ ಒಳ್ಳೆ ಕೃಷಿ ಫಲವತ್ತಾದ ಭೂಮಿ ಇದೆ, ಇದನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ JDS ನವರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಸಮರ್ಥನೆಗಳನ್ನ ಮಾಡ್ಕೊಂತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳಿಗೆ, ಆಡಳಿತಶಾಹಿಗಳಿಗೆ ಯಾರು ಹಾಳಾಗ್ತಾ ಇದ್ದಾರೆ, ಯಾರು ಉದ್ಧಾರ ಆಗ್ತಾರೆ, ರೈತರು ಉದ್ಧಾರ ಆಗ್ತಾರ ಅಥವಾ ಅಲ್ಲಿ ಜನಗಳಿಗೆ ಏನಾದ್ರೂ ಇದು ಅನುಕೂಲಕರ ಆಗುತ್ತಾ ಅಂತಕ್ಕಂಥ ಯಾವುದೇ ಮನಸ್ಥಿತಿ ಯಾವುದೇ ಸರ್ಕಾರಗಳಿಗೆ ಇಲ್ಲ. ಯಾಕೆಂದ್ರೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಬಿಡದಿ ಟೌನ್ಶಿಪ್ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿನ ಯಾವುದೇ ರೈತರ ಉದ್ಧಾರಕ್ಕಲ್ಲ. ಅಲ್ಲಿ ಮಾಡ್ತಾ ಇರ್ತಕ್ಕಂಥ IT ಸಿಟಿ, ಅಲ್ಲಿ ಮಾಡ್ತಾ ಇರ್ತಕ್ಕಂಥ AICT ಕೇವಲ ಹೂಡಿಕೆ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಇದರಿಂದ ಸಾವಿರಾರು ಕೋಟಿ ಆದಾಯ ಸರ್ಕಾರಕ್ಕೆ ಬರಬಹುದು, ಅದನ್ನ ಒಂದು ಕಡೆ ಇಡೋಣ. ಆದ್ರೆ ಅಲ್ಲಿ ಭೂಮಿ ಕೊಡ್ತಕ್ಕಂಥ ರೈತರಿಗೆ ಕೇವಲ ದುಡ್ಡು ಅನ್ನೋದು ಬಿಟ್ರೆ ಇನ್ನು ಯಾವುದೇ ರೀತಿಯ ಅನುಕೂಲ ಇಲ್ಲ. ಸದ್ಯಕ್ಕೆ ಈ ಒಂದು ಸುದ್ದಿಯಲ್ಲಿ ಇದು ಅಪ್ರಸ್ತುತ ಚರ್ಚೆ. ಮುಖ್ಯ ಸುದ್ದಿಗೆ ಬರೋಣ. ಬಿಡದಿ ಟೌನ್ಶಿಪ್ ಅನ್ನ ಇವರು ಮಾಡ್ತಕ್ಕಂಥ ಸಂದರ್ಭದಲ್ಲಿ GBIT ಏನು ಗ್ರೇಟರ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್ ಏನು ಮಾಡ್ತಾ ಇದೆ, ಈ ಒಂದು ಪ್ರಾಜೆಕ್ಟ್ ಗೆ 100 MLD ವೃಷಭಾವತಿ ನೀರನ್ನ ಟರ್ಷರಿ ಟ್ರೀಟ್ಮೆಂಟ್ ನ ಮಾಡಿಕೊಂಡು ಆ ಒಂದು ಬಿಡದಿ ಟೌನ್ಶಿಪ್ ಗೆ ಸಪ್ಲೈ ಮಾಡ್ತಕ್ಕಂಥ ಈ ಸರ್ಕಾರ ಮುಂದೆ ಇಟ್ಕೊಂಡಿದೆ. ಜೊತೆಗೆ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ 500 MLD ನೀರಿನಲ್ಲಿ ಕೇವಲ 100 MLD ನೀರನ್ನ ನೀವು ಬಿಡದಿ ಟೌನ್ಶಿಪ್ ಗೆ ಕೊಟ್ರೆ ಉಳಿಕೆ 400 MLD ನೀರನ್ನ ಎಲ್ಲಿಗೆ ಬಿಡ್ತೀರಿ? ತಮಿಳುನಾಡಿಗಂತೂ ಬಿಡ್ಲಿಕ್ಕೆ ಆಗಲ್ಲ, ಬೈರಮಂಗಲ ಕೆರೆಗಂತೂ ಬಿಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಬೈರಮಂಗಲ ಕೆರೆಗೆ ಬಿಟ್ರೆ ಮತ್ತೆ ಅದು ತಮಿಳುನಾಡಿಗೆ ಹೋಗುತ್ತೆ, ಅವ್ರು ಮತ್ತೆ ಕಾನೂನು ಸಂಘರ್ಷ ಆಗುತ್ತೆ. ಈ ಒಂದು ಸಮಸ್ಯೆನ ನೀವು ಈಗಾಗಲೇ ಎದುರಿಸ್ತಾ ಇದ್ದೀರಾ. ಏನಾದ್ರೂ ಮಾಡಿದ್ರು ಡೈವರ್ಟ್ ಮಾಡ್ಲೇಬೇಕು ಅಂದ್ರೆ ಈಗಾಗಲೇ ಪೈಪ್ಲೈನ್ ಹಾಕಿದ್ರಲ್ಲಪ್ಪ ಮಹಾಶಯರು, ಆ ಪೈಪ್ಲೈನ್ ಮುಖಾಂತರ ನೆಲಮಂಗಲ ಕೆರೆಗಳಿಗೆ ಬರುವುದು ಶತಸಿದ್ಧ. ಒಂದು ವೇಳೆ ಬಿಡದಿ ಟೌನ್ಶಿಪ್ ಆದ್ರೆ ನಾಯಂಡಹಳ್ಳಿಯ ಪ್ಲಾಂಟ್ ಇಂದ 400 MLD ನೀರು ನೆಲಮಂಗಲಗೆ ಬರುತ್ತೆ. 100 MLD ನೀರು ಟರ್ಷರಿ ಟ್ರೀಟ್ಮೆಂಟ್ ಆಗಿ GBIT ಏನು ಬಿಡದಿ ಟೌನ್ಶಿಪ್ ಏನಿದೆ ಬಿಡದಿ ಟೌನ್ಶಿಪ್ಗೆ ಹೋಗುತ್ತೆ. ಆಗ ಉಳಿಕೆ ಆಗಿರ್ತಕ್ಕಂಥ
400 ಚದರ MLD ನೀರನ್ನ ಎಲ್ಲಿಗೆ ಬಿಡ್ತೀರಾ ಸ್ವಾಮಿ ನೀವು? ಇದು ನೆಲಮಂಗಲ ಹಾಗೂ ಸುತ್ತಮುತ್ತಲ ಜನರಿಗೆ ಮರಣ ಶಾಸನ. ಇದು ನೆಲಮಂಗಲ ಸುತ್ತಮುತ್ತಲ ಜನರಿಗೆ ಮರಣ ಶಾಸನ. ಯಾವುದೇ ರೈತರು ಇಲ್ಲಿ ಉಳಿಯೋದಿಲ್ಲ. ಯಾರು ಕೂಡ ಇವತ್ತೇನು ಬಿಡದಿ ಬೈರಮಂಗಲ ಕೆರೆ ಸುತ್ತಮುತ್ತ ಜನರಿಗೆ ಏನು ಪರಿಸ್ಥಿತಿ ಉಂಟಾಗಿದೆ, ಆ ಸಂಪೂರ್ಣ ನೀರನ್ನ ನೆಲಮಂಗಲದ 50ಕ್ಕೂ ಹೆಚ್ಚು ಕೆರೆಗಳಿಗೆ ನೀವು ಬಿಡ್ಲಿಕ್ಕೆ ಹೊರಟಿದ್ದೀರಲ್ಲ, ನೆಲಮಂಗಲ ನಗರ ಸೇರಿದಂತೆ, ನೆಲಮಂಗಲ ನಗರದ 2 ಬೃಹತ್ ಕೆರೆಗಳನ್ನ ಸೇರಿದಂತೆ 50ಕ್ಕೂ ಹೆಚ್ಚು ಕೆರೆಗಳಿಗೆ ನೀವು ಬಿಡ್ಲಿಕ್ಕೆ ಹೊರಟಿದ್ದೀರಲ್ಲ, 50ಕ್ಕೂ ಹೆಚ್ಚು ಕೆರೆಗಳ ಸುತ್ತಮುತ್ತ ವಾಸಿರ್ತಕ್ಕಂಥ ಜನ ಏನು ಕರ್ಮ ಮಾಡಿದ್ರು ಅಂತ ಇಲ್ಲಿ ಕೇಳಬೇಕಾಗತ್ತೆ. ಈ ಒಂದು ವಿಚಾರದಲ್ಲಿ ವೃಷಭಾವತಿ ಹೋರಾಟಗಾರರು ಭಾರಿ ದೊಡ್ಡ ಹೋರಾಟ ಮಾಡ್ತಾ ಇದ್ರು. ಅವರನ್ನ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಿದನೂರು ಗಂಗಮ್ಮನ ಕೆರೆಯ ಆವರಣದಲ್ಲಿ ಬಹುದೊಡ್ಡ ಪೆಂಡಾಲ್ ಹಾಕೊಂಡು, ಬಹುದೊಡ್ಡ ಶಾಮಿಯಾನ ಹಾಕೊಂಡು ದೊಡ್ಡ ಹೋರಾಟ ಮಾಡೋರು ಜಸ್ಟಿಸ್ ಗೋಪಾಲ್ ಗೌಡ್ರು ಬಂದಿದ್ರು. ನಾವು ಹಂಗ್ ಮಾಡ್ಬಿಡ್ತೀವಿ, ಗೋಪಾಲ್ ಗೌಡ್ರು ತಪ್ಪಿಲ್ಲ, ಆದ್ರೆ ಇಲ್ಲಿನ ಸ್ಥಳೀಯ ಹೋರಾಟಗಾರರು ನಾವು ಹಂಗ್ ಮಾಡ್ಬಿಡ್ತೀವಿ, ನಾವು ಹಿಂಗ್ ಮಾಡ್ಬಿಡ್ತೀವಿ, ಉಪವಾಸ ಕುತ್ಕೊಂಡ್ಬಿಡ್ತೀವಿ, ನಾವು ವಿಧಾನಸಭೆ ಚಲೋ ಮಾಡ್ಬಿಡ್ತೀವಿ, ಶಾಸಕರು ನಿದ್ದೆ ಮಾಡಕ್ ಬಿಡಲ್ಲ, ನಮ್ಗೆ ನೀರು ಬರಬಾರ್ದು ಅಂತ ಹೇಳಿ ದೊಡ್ಡ ಹೋರಾಟಗಳು ಮಾಡೋದ್ರ ಮೇಲೆ ಏನಾಯ್ತೋ ಗೊತ್ತಿಲ್ಲ. ಆದ್ರೆ ಈ ನಡುವೆ ಅವ್ರ ಹೋರಾಟ ಏನಾಯ್ತೋ ಗೊತ್ತಿಲ್ಲ ಅಂತ ಹೇಳಿಕ್ಕಾಗಲ್ಲ. ಶಾಸಕರನ್ನು ಭರವಸೆ ಕೊಡ್ತಾರೆ ಸದನದಲ್ಲಿ ನಿಂತ್ಕೊಂಡು. 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ನಾನು ಒತ್ತಾಯ ಮಾಡ್ಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಸದನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 3ನೇ ಹಂತದ ಶುದ್ಧೀಕರಿಸಿ ಕೆರೆಗಳಿಗೆ ನೀರು ತುಂಬಿಸುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಸ್ವಾಮಿ, 3ನೇ ಹಂತದ ಶುದ್ಧೀಕರಣ ಮಾಡಿದ್ರೆ ನನಗೆ ಈ ನೀರು ಬಿಡಿ, 2ನೇ ಹಂತದ ಶುದ್ಧೀಕರಣ ಬೇಡ. ನಮ್ಮ ಕ್ಷೇತ್ರದ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ನಿದ್ದೆಗೆಡಿಸ್ತಾವ್ರೆ. 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡೋದಾದ್ರೆ ಕೊಟ್ಟು ಎಲ್ಲಿನೊಳಗಿಂದ ನಮ್ಗೆ ನೀರನ್ನ ಕೆರೆ ತುಂಬಿಸ್ಲಿಕ್ಕೆ ಕೊಡಬೇಕು. ಕ್ಷೇತ್ರದಲ್ಲಿ ಜನರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷ. ಹತಾಶರಾಗಿ ಸ್ಪೀಕರ್ ಮುಂದೆ ನೀವು ಹೇಳಿದಾಗ ಸ್ಪೀಕರ್ ಬಂದು ಮಾತು ಹೇಳ್ತಾರೆ, ಅಪ್ಪ ಶ್ರೀನಿವಾಸ್, ನಿನಗೆ ನೀರು ಬೇಡ ಅಂದ್ರೆ ಒಂದು ಪತ್ರದಲ್ಲಿ ಬರೆದು ಕೊಡಯ್ಯ, ಅದನ್ನ ಸಂಬಂಧಪಟ್ಟ ಇಲಾಖೆಯವರು ಕನ್ಸಿಡರ್ ಮಾಡಿ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಮಾಡ್ತಾರೆ ಅಂತ. ಟಿಲ್ ಟುಡೇ ನೀವು ಯಾಕೆ ಒಂದು ಪತ್ರ ವ್ಯವಹಾರ ಮಾಡ್ಲಿಕ್ಕಾಗಿಲ್ಲ ಮಾನ್ಯ ಶಾಸಕರೇ? ಒಂದೇ ಒಂದು ಪತ್ರ ಸರ್ಕಾರಕ್ಕೆ ನೀವು ನಮ್ಗೆ 3ನೇ ಹಂತದ ಸಂಸ್ಕರಿತ ನೀರನ್ನ ಕೊಡ್ಲಿ ಅಂತ ಹೇಳಿ ಯಾಕೆ ಇದುವರೆಗೂ ಒಂದು ಪತ್ರವನ್ನ ಬರೀಲಿಕ್ಕಾಗಿಲ್ಲ ಅನ್ನೋದು ಬಹು ದೊಡ್ಡ ಪ್ರಶ್ನೆ ಆಗುತ್ತೆ. ಈಗ ನಾವು ವೃಷಭಾವತಿ ಹೋರಾಟಗಾರನ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮೊದಲಿಗೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಜಗದೀಶ್ ಚೌಧರಿ ಅವ್ರಿಗೆ ಕರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವರು ಈ ವಿಚಾರದಲ್ಲಿ ಏನ್ ಹೇಳ್ತಾರೆ, ಯಾಕೆ ಅವರ ಹೋರಾಟ ನಿಂತೋಯ್ತು ಅಂತ ಕೇಳೋಣ ಬನ್ನಿ. ಜಗದೀಶ್ ಚೌಧರಿ ಅವ್ರಿಗೆ ಕರೆ ಮಾಡ್ತೀನಿ ಈಗ. ಹಲೋ ಜಗದೀಶ್ ಚೌಧರಿ ನಮಸ್ತೆ, ಡಿಜಿಟಲ್ ವಾರ್ತೆಯಿಂದ ಮಾತಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಈಗ ಬಹುದೊಡ್ಡ ಹೋರಾಟ ಮಾಡ್ತಾ ಇದ್ರಿ ನೆಲಮಂಗಲಕ್ಕೆ ವೃಷಭಾವತಿ ನೀರು ಬರಬಾರ್ದು ಅಂತ. ಶಾಸಕರಿಗೆ ಹಾರ ಹಾಕ್ತೀನಿ, ನಾನು ಮೆರವಣಿಗೆ ಮಾಡ್ತೀನಿ, ನೀರು ತರಲಿಲ್ಲ ಅಂದ್ರೆ ಅಂತ ಹೇಳಿ ನೀವು ಹೇಳಿಕೆಗಳನ್ನ ಕೊಟ್ಟಿದ್ರಿ. ಬಿದನೂರು ಗಂಗಮ್ಮ ಕೆರೆಯಲ್ಲಿ ಜಸ್ಟಿಸ್ ಗೋಪಾಲಗೌಡ್ರನ್ನ ಕರ್ಕೊಂಬಂದು ಹೋರಾಟ ಮಾಡಿದ್ರಿ. ಇವೆಲ್ಲ ಹೋರಾಟಗಳು ಯಾಕೆ ಸಪ್ಪಗಾದೋ? ಎಲ್ಲೋ ಸಾಕಷ್ಟು ಜನ ಈಗ ಒಂದು ಆರೋಪ ಮಾಡ್ತಾ ಇದ್ದಾರೆ, ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಈ ಒಂದು ಹೋರಾಟವನ್ನ ಮುಟುಕುಗೊಳಿಸಿದರೆ ಅನ್ನಷ್ಟು ಆರೋಪಗಳು ಕೂಡ ವೃಷಭಾವತಿ ಹೋರಾಟಗಾರರ ಮೇಲೆ ಇರ್ತಕ್ಕಂಥದ್ದು. ಸರ್, ಈಗ ನಾವು ಮಾತಾಡಿದಾಗ ಬೇರೆ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ಹೊಂದಾಣಿಕೆನ ಯಾರ ಮೇಲೆ ಯಾವ್ದಕ್ಕೋಸ್ಕರ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ನೀವೇ ಹೇಳ್ಬೇಕು. ಯಾವ ಜನಾಂದಾರಿ ಕೆಲಸ ಮಾಡ್ತಾ ಇದ್ರು, ತಾಲೂಕಿಗೋಸ್ಕರ ಯಾವ ಒಳ್ಳೆ ಯೋಜನೆಗಳು ಬರ್ತಾ ಇದ್ದೋ, ಯಾವ್ದನ್ನು ತಡೆದಿದ್ದೀವಿ, ಅದನ್ನ ಹೊಂದಾಣಿಕೆ ಮಾಡ್ಕೊಂತ ಅವಶ್ಯಕತೆ ನಮ್ಮ ಹೋರಾಟಗಾರ ಯಾವ ಪುರುಷಾರ್ಥಕ್ಕೋಸ್ಕರ ಇದ್ದೇವೆ, ಯಾಕೆ ಅವ್ರ ರೀತಿ ಹೊಂದಾಣಿಕೆ ಮಾಡ್ಕೊಬೇಕು. ನಾವು ಇವತ್ತು ಪ್ರಥಮದಿಂದ ಇಲ್ಲಿವರೆಗೂ ಕೂಡ ಯಾವ ರೀತಿ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ. ಆ ಹೋರಾಟದಲ್ಲಿ ಕಿಂಚಿತ್ತೂ ಕೂಡ ಒಂದೇ ಒಂದು ಲೋಪದೋಷನೂ ಕೂಡ ಕಂಡಿಲ್ಲ. ನಾವು ಇವತ್ತು ಹೋರಾಟದಲ್ಲಿ ಮುಚ್ಚಿಡಿದ್ದೀವಿ. ಅವ್ರ ಕಾಮಗಾರಿ ಸ್ಥಗಿತಗೊಳಿಸೋರೆ, ನಾವು ಕೂಡ ಸುಮ್ಮನೆ ಇದ್ದೀವಿ. ಅವ್ರ ಕಾಮಗಾರಿ ಚಾಲು ಮಾಡ್ಲಿ, ನಮ್ಮ ಶಕ್ತಿ ಏನು, ನಮ್ಮ ಹೋರಾಟ ಶಕ್ತಿ ಅನ್ನತಕ್ಕಂಥದ್ದನ್ನು ತೋರ್ಸಕ್ಕೆ ರೆಡಿ ಇದ್ದೀವಿ. ನಾವು ಇವತ್ತು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ವಿಧಾನಸಭೆಯಲ್ಲಿ ಈ ಕ್ಷೇತ್ರದ ಶಾಸಕರು ಮಾತು ಕೊಟ್ರು, ಯಾವುದೇ ಕಾರಣಕ್ಕೂ ಕೂಡ ಪ್ರೆಸಿಡೆಂಟ್ ಟ್ರೀಟ್ಮೆಂಟ್ ಆಗೋದು ನೀರು ಬಿಡಲ್ಲ ಅಂತೇಳಿ. ಪ್ರೆಸಿಡೆಂಟ್ ಟ್ರೀಟ್ಮೆಂಟ್ ಆದ್ರೂ ಬೇಡ ಅಂತಕ್ಕಂಥದ್ದು ನಮ್ಮ ಹೋರಾಟ. ಬಟ್ ಆದ್ರೂ ಇಲ್ಲಿವರೆಗೂ ಕೂಡ ಅವತ್ತು ನಮ್ಮ ಹೋರಾಟದ ಫಲಪ್ರದವಾಗಿ ದೊಡ್ಡ ಕಿಚನ್ ಹಚ್ಚಿಸಿದ ಜಸ್ಟಿಸ್ ಗೋಪಾಲ್ ಗೌಡ್ರು ಬಂದ್ರು, ನಮ್ಮ ಇವರು ಅಂಜನೇಗೌಡರು ಬಂದೆಲ್ಲ ಹೋರಾಟ ಪ್ರಮುಖವಾಗಿ ಇವತ್ತು ನಿಂತೈತದು. ಇಲ್ಲಿವರು ನಾವು ಹೋಗಿ ಕೇಳ್ತಾ ಇರೋದಿಷ್ಟೇ, ಯಾರ ರೀತಿಯೂ ಕೂಡ ರಾಜಿ ಮಾಡೋದಂತ ಅವಶ್ಯಕತೆ ಯಾರ ಖಂಡಿತವೂ ಕೂಡ ನಮ್ಮ ಹೋರಾಟಗಾರ ಯಾರಿಗೂ ಇಲ್ಲ. ನಾವು ಕೆಲಸ ಸ್ಥಗಿತಗೊಂಡಿರೋದ್ರಿಂದ ಅದ್ರ ಬಗ್ಗೆ ಚಕ್ಕರೆ ಹೋಗ್ತಾ ಇಲ್ಲ. ಅವರ ಕಾಮಗಾರಿ ಚಾಲೂ ಮಾಡ್ಲಿ, ನಾವು ಹೋರಾಟ ಸ್ಟಾರ್ಟ್ ಮಾಡ್ತೀವಿ. ಕೆಲಸ ಸ್ಥಗಿತಗೊಂಡಿರ್ತಕ್ಕಂಥದ್ದು ತಾತ್ಕಾಲಿಕ ಪರಿಹಾರ. ಜಗದೀಶ್ ಅವರೇ, ನಿಮ್ಗೆ ತಾತ್ಕಾಲಿಕವಾಗಿ ಕೆಲಸ ಸ್ಥಗಿತ ಮಾಡಿದರೆ ಯಾವಾಗ ಕೆಲಸ ಶುರುವಾಗಬಹುದು?
ಯಾವುದೇ ಸಂದರ್ಭದಲ್ಲೂ ಕೆಲಸ ಶುರುವಾಗ್ಬೋದಲ್ವಾ? ಶುರು ಮಾಡ್ಲಿ, ನಾವು ಹೋರಾಟ ಸ್ಟಾರ್ಟ್ ಮಾಡ್ತೀವಿ. ಅವರ ಕಾಮಗಾರಿ ಚಾಲೂ ಮಾಡಿದ್ರೆ ನಮ್ಮ ಹೋರಾಟ ಸ್ಟಾರ್ಟ್ ಆಗುತ್ತೆ. ಯಾವ್ದೇ ಕಾರಣಕ್ಕೂ ಕೂಡ ಅವ್ರ ಹತ್ರ ಕಮ್ಯುನಿಕೇಶನ್ ಆಗೋದು, ರಾಜಿ ಮಾಡ್ಕೊಳ್ತಕ್ಕಂಥದ್ದು, ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇದು ಸತ್ಯಕ್ಕೆ ದೂರದ ಮಾತು. ಅವ್ರು ಕಾಮಗಾರಿ ಚಾಲೂ ಮಾಡ್ಲಿ, ನಮ್ಮ ಹೋರಾಟ ಸ್ಟಾರ್ಟ್ ಮಾಡ್ತೀವಿ ನಾವು. ಈಗ ವಿರೋಧ ಪಕ್ಷದಲ್ಲಿದ್ದಕ್ಕಂತ ಧೀರಜ್ ಮುನ್ರಾಜ್ ಅವರು ದೊಡ್ಡಬಳ್ಳಾಪುರದ ಶಾಸಕರು ಸರ್ಕಾರಕ್ಕೆ ಪತ್ರ ಬರೆದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡ್ಕೊಂಡ್ರೆ ನನಗೆ ಈ ವೃಷಭಾವತಿ ನೀರು ಬೇಡ ಅಂತ. ಆದ್ರೆ ಸರ್ಕಾರನೇ ಸದನದಲ್ಲಿ ಸರ್ಕಾರದ ಸ್ಪೀಕರ್ ನಮ್ಮ ನೆಲಮಂಗಲ ಶಾಸಕರಿಗೆ ಹೇಳ್ತಾರೆ, ನನ್ನ ಲೆಟರ್ ಕೊಡಯ್ಯ, ಅದನ್ನ ಕನ್ಸಿಡರ್ ಮಾಡ್ತೀವಿ, ಮುಂದಕ್ಕೆ ಮುಂದುವರೋಣ ಅಂತ. ಆದ್ರೂ ಕೂಡ ಶಾಸಕರು ಲೆಟರ್ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ಈ ಒಂದು ವಿಚಾರದಲ್ಲಿ ಏನ್ ಹೇಳ್ತೀರಿ? ನೇರವಾಗಿ ಒಳ್ಳೆ ಪ್ರಶ್ನೆ ಮಾಡಿದ್ರೆ ಇದಕ್ಕೆ ಬೇರೆ ಉತ್ತರ ಹೇಳ್ಬೇಕು ಅಂತಂದ್ರೆ, ಇದು ಶಾಸಕರು ನಮ್ಮ ತಾಲೂಕಿನ ಜನರೇ ಕಣ್ಣಿಗೆ ಮುನ್ನೆಚ್ಚಂತೆ ಕೆಲಸ ಮಾಡ್ತಾವ್ರೆ. ನಾನು ನೀರ್ ಬರ್ತಾ ಇತ್ತು, ತಡೆದೆ ಏನ್ ಬರ್ಬೇಕು ಮಾಡ್ದಂಗ್ ಮಾಡಿ, ಏನ್ ಕಮಿಷನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾವ್ರೆ. ಅವ್ರಿಗೆ ಮನಸಾಕ್ಷಿಯಾಗಿ ಈ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಕೂಡ ವೃಷಭಾವತಿ ನೀರ್ ಬೇಡ ಅಂತಕ್ಕಂಥದ್ದು ನೈತಿಕತೆಯಾಗಿ ಅವ್ರು ಬೇಡ ಅನ್ಸಿದ್ರೆ ಅವತ್ತು ಸ್ಪೀಕರ್ ವಿಧಾನಸಭೆಯಲ್ಲಿ ಅಸೆಂಬ್ಲಿ ಅವತ್ತು ಲೆಟರ್ ಕೊಡಬೇಕಾಗಿತ್ತು. ಇವರು ಮಾಡ್ಲಿಲ್ಲ ಕೆಲಸನ. ನಾವು ಇಲ್ಲಿವರೆಗೂ ಶಾಸಕರ ಪರವಾಗಲಿ ಕಾಂಗ್ರೆಸ್ ಸರ್ಕಾರದ ಪರವಾಗಲಿ ಎಲ್ಲೂ ಕೂಡ ಇಲ್ಲ. ಅವರು ಮಾತಾಡ್ಕೊಂತಾರೋ ಅಥವಾ ಖಾಲಿ ಭಾಷಣ ಮಾಡ್ತಾರೋ ಏನ್ ಮಾಡ್ತಾರೋ ಮಾಡ್ಲಿ, ನಮಗ್ ಬೇಕಾಗಿರೋದೇನೋ ವೃಷಭಾವತಿ ನೀರು ನೆಲಮಂಗಲ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಉಗ್ರವಾದ ಆಂದೋಲನ ಚಾಲನೆ ಮಾಡಿದೀವಿ. ಅದನ್ನ ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸಂತ ಮಾತೇ ಇಲ್ಲ. ಬಟ್ ನೀವ್ ಹೇಳುವಂಗೆ ಶಾಸಕರು ನೀರ್ ಬೇಡ ಅಂತ ಅಂದಿದ್ರೆ ಅವತ್ತೇನು ವಿಧಾನಸಭೆಯಲ್ಲಿ ಮಾತಾಡಿದ್ರು, ಅವತ್ತು ಲೆಟರ್ ಕೊಡ್ಬೋದಾಗಿತ್ತು. ಅವ್ರು ಇಲ್ಲಿವರೆಗೂ ಕೂಡ ಬೇರಾಯ್ತು ಅಂತ ಜನರಿಗೆ ಪ್ರಯತ್ನ ಮಾಡ್ತಲ್ಲ. ಅವ್ರಿಗೆ ಏನ್ ಬೇಕಾಗಿರೋದು, ನಾನ್ ಕೇವಲ ಇನ್ನ 1.5 ವರ್ಷ ಅಥವಾ 2 ವರ್ಷ ಇಲ್ಲಿ ಇರ್ತೀನಿ, ಹೋಗ್ತೀನಿ, ನಾನು ಯಾಕಾದ್ರೂ ಬರೀ ತಲೆ ಕೆಡಿಸ್ಕೊಬೇಕು. ಆ ಕಾಮಗಾರಿ ಅಕಸ್ಮಾತ್ ನಡೆದ್ರೆ ಸುಮಾರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇರ್ತಕ್ಕಂಥ ಕಾಮಗಾರಿ ಯಾರು ತಾನೇ ಬಿಡ್ತಾರೆ? ಧೀರಜ್ ಮುನ್ರಾಜ್ ರಾಜಕೀಯ ಭವಿಷ್ಯ ಇಟ್ಕೊಂಡು ಮುಂದೆ ರಾಜಕೀಯ ಮಾಡ್ಬೇಕು ಅಂತ ಮಾಡ್ತಾರೆ. ಅದೇ ತಾಲೂಕಿನವರು ಇವ್ರು ಈ ತಾಲೂಕಿಗೂ ನಮ್ಮ ಕ್ಷೇತ್ರದ ಶಾಸಕರಿಗೂ ಮತ್ತು ಈ ತಾಲೂಕಿಗೆ ಸಂಬಂಧ ಇಲ್ಲ. ಬಂದವರೇ ಹೋಗ್ತಾರೆ. ಅವ್ರು ಏನೋ ಇವತ್ತು ಕೂಡ ಹೇಳ್ತಾ ಇದೀನಿ, ಆತ್ಮಸಾಕ್ಷಿನಲ್ಲಿದ್ರೆ ಅವ್ರಿಗೆ ತಾಲೂಕಿನ ಜನತೆಗೆ ಒಳಗ್ ಮಾಡ್ಬೇಕು ಅಂತಕ್ಕಂಥದ್ದು ಯಾವ್ದಾದ್ರು ಕಿಂಚಿತ್ತು ಮೂಲೆಗಾರು ಕೂಡ ಅಭಿಮಾನ ಇದ್ರೆ ನಾಳಿಕೆ ಅವ್ರು ಇಷ್ಟಪಡ್ತಕ್ಕಂತ ಅವ್ರು ಸಂಬಂಧಪಟ್ಟದ್ದು ಸಿಎಂ ಅವರೇ ಲೆಟರ್ ಕೊಡ್ಲಿ, ಒಂದೇ ಲೆಟರ್ ಕೊಡ್ಲಿ ಏನಂತ. ಯಾವ್ದೇ ಕಾರಣಕ್ಕೂ ಕೂಡ ವೃಷಭಾವತಿ ನೀರು ನೆಲಮಂಗಲ ತಾಲೂಕಿಗೆ ಬೇಡ ಅಂತ ಒಂದು ಲೆಟರ್ನ ಅವತ್ತು ವಿಧಾನಸಭೆಯಲ್ಲಿ ಏನ್ ಮಾತ್ರ ಅದನ್ನ ಕೊಡ್ಲಿ, ಎಕ್ಸಸ್ ಆಗಿ ಏನು ಕೊಡೋದ್ ಬೇಡ. ಯಾವ್ದೇ ಅವ್ರು ಮಾಡ್ತಾ ಇಲ್ಲ. ನಮಗ್ ಗೊತ್ತೈತದು ಇಲ್ಲಿ ಏನು ಕುತಂತ್ರ ನಡೀತಾ ಇದೆ, ಏನು ಅಯೋಗ ನಡೀತಾ ಇದೆ, ಯಾವ ರೀತಿ ಕಮಿಷನ್ ಇರ್ಬೇಕು ಅಂತ ಪ್ಲಾನ್ ಮಾಡ್ತಾವ್ರೆ, ಕಾಮಗಾರಿ ನಡೆಯಲ್ಲ ಅಂದ್ರೂ ಕೂಡ ಯಾವ ರೀತಿ ಬಿಲ್ ಮಾಡಿಸ್ಬೇಕು ಅಂತ ಹೇಳಿ ಏನೇನ್ ಮಾಡ್ತಾರೆ ಇದೆಲ್ಲ ಕೂಡ ನನ್ ಗಮನಕ್ಕೆ ಐತೆ. ಬಟ್ ಸಮಯ ಸಂದರ್ಭ ಬಂದಾಗ ಇದು ವಿರುದ್ಧವಾಗಿ ಯಾವ ರೀತಿ ದುರಿಯಬೇಕು ಎತ್ತಂತ ಕೆಲಸ ಖಂಡಿತವಾಗೂ ಕೂಡ ನಾನು ಮಾಡ್ತೀನಿ. ಅದೇ ಕಳೆದ 6 ತಿಂಗಳಿಂದ ಈ ಕೆಲಸ ಆಗ್ಬೇಕಿತ್ತು, 6 ತಿಂಗಳ ಕೂಡ ಕೆಲಸ ಆಗ್ತಾ ಇಲ್ಲ. ನೀವು ಶಟ್ ಡೌನ್ ಆಗಿದ್ದೀರಿ. ಹೋರಾಟಗಾರರು ಯಾರು ಕೂಡ ಈ ವಿಚಾರದಲ್ಲಿ ಒಂದು ಚರ್ಚೆ ಆಗ್ಲಿ, ಒಂದು ಸಭೆ ಆಗ್ಲಿ ಮಾಡ್ತಾ ಇಲ್ಲ. ಶಾಸಕರಿಗೆ 1 ಬಾರಿ ಮನವಿ ಕೊಟ್ಟು 1 ಬಾರಿ ಅಭಿನಂದನೆ ಸಲ್ಲಿಸಿ ಬಂದ್ಬಿಟ್ರಿ, ಮುಂದೆ ಫಾಲೋ ಅಪ್ ಮಾಡ್ಲಿಲ್ಲ. ಹಿಂದೆ ನಿಮ್ಗೆ ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಬಿಡದಿ ಟೌನ್ಶಿಪ್ ನ ಏನು ಕಾಂಗ್ರೆಸ್ ಅವರು ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿದ್ರು, ನಾವು ಕೇವಲ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಕುಮಾರಸ್ವಾಮಿ ಅವ್ರ ಮೇಲೆ ಎತ್ತಾಕ್ತಾರೆ. ಅಂತದೇ ಪರಿಸ್ಥಿತಿ ನೆಲಮಂಗಲದಲ್ಲಿ ಬರುತ್ತೆ. ಹಿಂದೆ ಶಾಸಕ ಶ್ರೀನಿವಾಸ್ ಅವರು ಪೈಪ್ಲೈನ್ ಮಾಡ್ಬಿಟ್ಟಿದ್ರು, ನಾವೇನು ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ನಾವು ನೀರು ಬಿಡ್ಲೇಬೇಕು ಅಂತ ಇನ್ನೊಬ್ಬ ಯಾರೋ ಶಾಸಕ, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು ಅಂತ ಯಾವುದೇ ಪಕ್ಷದ ಬಂದಿರ್ತಕ್ಕಂಥ ಶಾಸಕ ನಾನೇನು ಮಾಡ್ಲಿಕ್ಕಾಗಲ್ಲ ಅಂತ ಪಂಪು ಅಲ್ಲಿ ಪೈಪ್ಲೈನ್ ಇರುತ್ತೆ. ನಾಯಂಡಗಳಿಗೆ ಕೇವಲ ಒಂದು ಸ್ವಿಚ್ ಆನ್ ಮಾಡಿದ್ರೆ ನಿಮ್ಮ ನೆಲಮಂಗಲದ ಕೆರೆಗಳು ತುಂಬ ಹೋಗುತ್ತೆ. ಜಗದೀಶ್ ಚೌಧರಿ, ಇದು ನಿಮ್ ಗಮನಕ್ಕೆ ಇದೆಯಾ? ನೋಡಿ ನೇರವಾಗಿ ಉತ್ತರ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಪ್ರಥಮದಿಂದ ಹೇಳ್ತಾ ನಮ್ಮ ತಾಲೂಕಿನ ಜನತೆ ಗಮನ ತರಕ್ಕೆ ಬಯಸ್ತಾ ಇದ್ದೀನಿ. ಕಾಮಗಾರಿ ಪೈಪ್ಲೈನ್ ಕಾಮಗಾರಿ ಆದ್ರೆ ಶ್ರೀನಿವಾಸ ಮೂರ್ತಿ ಅವರು ಇರ್ಲಿ, DK ಶಿವಕುಮಾರ್ ಅವರು ಇರ್ಲಿ, ಮುಂದೆ ಮುಖ್ಯಮಂತ್ರಿ ಬರ್ಲಿ, ಯಾರೇ ಬರ್ಲಿ, ಯಾರು ಆನ್ ಮಾಡ್ಲಿ, ಸ್ವಿಚ್ ಆಫ್ ಆನ್ ಮಾಡ್ಲಿ, ಏನೇ ಮಾಡಿದ್ರು ಕೂಡ ಆ ಕಾಮಗಾರಿ ಯಾರು ನಿಲ್ಸಕ್ಕಾಗ ನನಗೆ ಗೊತ್ತಿರೋ ಸಾಮಾನ್ಯ ಪ್ರಜೆಗೂ ಕೂಡ ಗೊತ್ತಿರ್ತಕ್ಕಂತ ವಿಚಾರ ಇದು. ಹೌದು, ನನಗೂ ಕೂಡ ಗಮನಕ್ಕೆ ಐತದು. ಬಟ್ ನಾನ್ ಕೇಳೋದು ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಅರ್ಧಂಬರ್ಧ ಕಾಮಗಾರಿಯಾಗಿ ಫುಲ್ಫಿಲ್ ಮಾಡ್ತಾ ಇದೀವಿ ಅಂತ ಹೇಳಿ ಪ್ಲಾನ್ ಮಾಡ್ತಾವ್ರೆ. ನಾನು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿ ಗಮನ ತರಕ್ ಬಯಸ್ತೀನಿ. ಒಂದೇ ಒಂದು ಪ್ರಶ್ನೆ ಮಾಡ್ತೀನಿ, ತಪ್ಪಿಕೊಳ್ಳದೆ. ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಯಾವತ್ತಾದ್ರೂ ಕೂಡ ಈ ವೃಷಭಾವತಿ ಯೋಜನೆಯಿಂದ ಯಾವ ತಾಲೂಕಿಗೆ ಅನುಕೂಲ ಆಗೈತೆ, ಅನಾನುಕೂಲ ಆಗೈತೆ, ಅದ್ ಜನಗಳಿಗೆ ಯಾವ ರೀತಿ ತೊಂದರೆ ಐತೆ ಅಂತಕ್ಕಂಥ ಆಲೋಚನೆ ಯಾವ್ದಾರು ಕೂಡ ಮಾಡೋರ? ಯಾರು ಕೂಡ ಮಾಡ್ಲಿಲ್ಲ. ಇವತ್ತು ಇದೇ ಬಿಡದಿ ಟೌನ್ಶಿಪ್ ಅಲ್ಲಿ ಒಂದು ಮಹಿಳೆ ಮಾತಾಡ್ತಾಳೆ, ನಮ್ದು ವೃಷಭಾವತಿ ಯೋಜನೆ ವೃಷಭಾವತಿ ಹರಿತಾ ನದಿಲಿ ನೀರು ತಗೊಂಡು ನಾವು ಬೆಳೆ ಬೆಳೀತಾ ಇದೀವಿ. ಆ ಬೆಳೆಯಿಂದ ಯಾವ್ದೇ ಕಾರಣಕ್ಕೂ ನಾವು ಬೆಳೆ ಉದ್ಯೋಗ ಮಾಡಕ್ ಆಗ್ತಾ ಇಲ್ಲ, ಜಮೀನ್ ತಾನು ಪರವಾಗಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದ್ರೆ, ಅಂತ ಒಂದು ಕೊಳಕು ನೀರು ನಮ್ಮ ತಾಳಕ್ಕೆ ಬರೋಕೆ ನಾವು ಒಪ್ಕೊಂತೀವಿ. ನಾವು ಅದನ್ನ ನೀವ್ ಹೇಳ್ತಾ ಇರೋದು ಕಾಮಗಾರಿ ಆಗಿಲ್ಲ ಅಂದ್ರೂ ಕೂಡ ಅದನ್ನ ಏನೋ ಫುಲ್ಫಿಲ್ ಮಾಡ್ಲಿಲ್ಲ ಅಂದ್ರೂ ಕೂಡ ಅದನ್ನ ಯಾವ ರೀತಿ
ಈ ಪೈಪ್ಲೈನ್ ಅರ್ಧಬರ್ಧ ಮಾಡಿಬಿಟ್ಟವಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ಯಾರೇ ಶಾಸಕರಾಗ್ಲಿ ಯಾರೇ ಮುಖ್ಯಮಂತ್ರಿ ಆಗ್ಲಿ ಇದನ್ನ ಫುಲ್ಫಿಲ್ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದೀರಿ. ಹೌದು, ನಾನು ಸತ್ಯ. ಒಂದು ಮಾತು ಕೊಡ್ತಾ ಇದೀನಿ ನಮ್ಮ ತಾಲೂಕು ಜನತೆ ಪರವಾಗಿ. ನಮ್ಮ ಕೊನೆ ಉಸಿರೋರು ಕೂಡ ನಾವ್ ಇಲ್ಲಿವರು ಯಾಕೆ ಸುಮ್ಮನಿದ್ದೀವಿ ಅಂತಂದ್ರೆ ಕಾಮಗಾರಿ ಎಲ್ಲೂ ಕೂಡ ಚಾಲನೆ ಇಲ್ಲ, ಕಾಮಗಾರಿ ಎಲ್ಲೂ ಕೂಡ ನಡೀತಾ ಇಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಸ್ಥಗಿತ ಆಗಿದ್ದೀವಿ. ಅಲ್ಲ 2006ರಲ್ಲಿ ಒಂದೇ ಒಂದು ಕಡೆ ಕಾಮಗಾರಿ ಚಾಲು ಮಾಡಿ ಆಮೇಲೆ ಇನ್ನೂ ನಾವು ಕೂಡ ಎಡವಿದ್ದೀವಿ. ನಾನು ಒಪ್ಕೊಂತೀನಿ, ಅದನ್ನ ಅವಕಾಶಕ್ಕೆ ಒಪ್ಕೊಂತಾ ಇದ್ದೀನಿ. ಇಲ್ಲಿವರೆಗೂ ಈ ಮಟ್ಟಿಗೆ ಬಿಟ್ಟಿದೆ ತಪ್ಪು. ನಾವು ಸತ್ಯ ಇಲ್ಲಿವರೆಗೂ ಈ ಕಾಮಗಾರಿನ ಈ ತರ ಪ್ರಯತ್ನ ಬಿಟ್ಟಿದೆ ತಪ್ಪು. ಬಟ್ ಎಲ್ಲೆಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೂ ಕೂಡ. ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅತಿ ಶೀಘ್ರವಾಗಿ ಎಲ್ಲಿ ನಮ್ಮ ತಾಲೂಕಿಗೆ ಕನೆಕ್ಷನ್ ಕೊಡ್ತಕ್ಕಂತ ಪೈಪ್ ಅನ್ನ ಅಳವಡಿಕೆ ಮಾಡೋರೆ ಅದನ್ನ ಹೊಡೆದಾಕಂತ ಕೆಲಸ ಅತಿ ಶೀಘ್ರವಾಗಿ ಮಾಡ್ತೀವಿ. ಆಂಜನೇಯ ರೆಡ್ಡಿ ಅವರು, ಜಸ್ವಿ ಗೋಪಾಲ್ ಗೌಡ್ರು, ನಮ್ಮ ತಾಲೂಕಿರ್ತಕ್ಕಂಥ ನಮ್ಮ ಅಂದನಪ್ಪರ ನೇತೃತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಹೋಗಿ ಕರೆ ಕೊಟ್ಟು ನಮ್ಮ ತಾಲೂಕಿನ ಜೊತೆ ಕರೆ ಕೊಟ್ಟು ಎಲ್ಲಿ ಯಲಹಂಕದಿಂದ ಮತ್ತೆ ನಮ್ಮ ಬಾರ್ಡರ್ಲಿ ಎಲ್ಲಿ ಗೊಲ್ಲಳಿ ತಗೊಂಡ್ ಬಿಡ್ತೀವಿ, ಗೊಲ್ಲಳಿ ಕೆರೆ ಫಸ್ಟ್ ಬಿಡ್ತೀವಿ ಅಂತ ಪ್ಲಾನ್ ಮಾಡೋರಲ್ವಾ, ಆ ಕೆರೆ ಬರ್ತಕ್ಕಂತ ಪೈಪ್ ಲೈನ್ ಅನ್ನ ಅತಿ ಶೀಘ್ರವಾಗಿ ಚೆಚ್ಚಾಕಂತ ಕೆಲಸ ಖಂಡಿತವೂ ಕೂಡ ಮಾಡ್ತೀವಿ. ಮತ್ತೊಂದು ವಿಚಾರ ನಿಮ್ ಗಮನಕ್ಕಿರ್ಲಿ, ನೀವು ಹೇಳಿದ್ರಿ ಇವತ್ತು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ. 2006ರಲ್ಲಿ ಆಗಿರ್ತಕ್ಕಂಥ ಬಿಡದಿ ಟೌನ್ಶಿಪ್ ರೆಡ್ ಝೋನ್ಗೆ 2026ರಲ್ಲಿ ಅಡಿಗಲ್ಲಾಗ್ತಾರೆ 20 ವರ್ಷಗಳ ನಂತರ. ಇದು ಇವತ್ತಿನ ಪ್ರಶ್ನೆ ಅಲ್ಲ ಜಗದೀಶ್ ಚೌಧರಿ ಅವರೇ, ಇನ್ನು 10 ವರ್ಷ ಅಥವಾ 20 ವರ್ಷಗಳ ನಂತರ ಆದ್ರೂ ಈ ನೀರು ಬರುತ್ತೆ ಅಂತಕ್ಕಂಥ ಬಹುತೇಕ ಕನ್ಫರ್ಮೇಶನ್ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಿಮ್ಗೆ ಬೇಕು ಅನ್ನೋ ಒಂದು ಉದಾಹರಣೆ ಹೇಳಬಲ್ಲೆ. ಯಾಕೆಂದ್ರೆ ಈಗ ವೃಷಭಾವತಿ ನದಿ ನೀರು 500 MLD ನದಿ ನೀರು ಪ್ರತಿದಿನ ಬೈರಮಂಗಲ ಕೆರೆಗೆ ಹೋಗ್ತಕ್ಕಂಥದ್ದು 500 MLD ನದಿ ನೀರು. ಇದರಲ್ಲಿ ಕೇವಲ 100 MLD ನದಿ ನೀರನ್ನ ಏನು ಬಿಡದಿ ಟೌನ್ಶಿಪ್ ಏನ್ ಮಾಡ್ತಾ ಇದ್ರೆ ಟೌನ್ಶಿಪ್ಗೆ ಟರ್ಷರಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಅಲ್ಲಿಗೆ ಸಪ್ಲೈ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಉಳಿಕೆ 400 MLD ನೀರನ್ನ ಎಲ್ಲಿಗೆ ಬಿಡ್ತಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸೊ ಇಲ್ಲೊಂದು ಟೆಕ್ನಿಕಲಿ ನೀವು ಅರ್ಥ ಮಾಡ್ಕೊಬೇಕು. ಉಳಿಕೆ 400 MLD ನೀರನ್ನ ಎಲ್ಲಿಗೆ ಬಿಡ್ತಾರೆ ಅಂದಾಗ ಇವರು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡ್ಲಿಕ್ಕಾಗಲ್ಲ ಅಥವಾ ಕಾವೇರಿ ನದಿಗೆ ಸೇರ್ಸ್ಲಿಕ್ಕಾಗಲ್ಲ. ಇದಕ್ಕೆ ಫೈನಲ್ ಆನ್ಸರ್ ಏನು ಅಂದ್ರೆ 100 MLD ತೆಗೆದುಕೊಂಡು 400 MLD ನೀರನ್ನ ಕೂಡ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಒಳ್ಳೆ ಪ್ರಶ್ನೆ ರೈಸ್ ಮಾಡಿದಿರಿ. ಈಗ ಬೈರ್ಮಂಗಲದಲ್ಲಿ ಕೆರೆಯಲ್ಲಿ ಏನು 100 MLD ನೀರನ್ನ ಸ್ವಚ್ಛತೆ ಮಾಡ್ಕೊಂಡು ಅವ್ರು ಬೇಕಾದ ನೀರು ಯೂಸ್ ಮಾಡ್ಕೊಂಡು ಮಿಕ್ಕಿ 400 MLD ಬಿಡ್ತಾರೆ, 400 TMC ನೀರು ಬಿಡ್ತಾರೆ ಅಂತಂದ್ರೆ ಈಗ ಅವರ ಪಕ್ಕಾ ಶಿಷ್ಯ ನಮ್ಮ ಕ್ಷೇತ್ರ ಶಾಸಕರು. ಯಾರ ಶಿಷ್ಯ? ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಗಳ ಬಲಗೈ ಬಂಟ ಎಡಗೈ ಬಂಟ ಅವ್ರ ಶಿಷ್ಯನ ಎಲ್ಲಿ ಬಿಡ್ತಾರೆ? ಈಗ ಹತಾಶರಿಯಾಗಿ ನೋಡಿ, ಒಂದಂತೂ ಸತ್ಯ, ಪ್ರಾಮಾಣಿಕತೆ ಹೇಳಿ ಬಯಸ್ತಾ ಇದೀನಿ. ಯಾವಾಗ ಅವ್ರು 2003ರಲ್ಲಿ ಶಾಸಕರಾಗಿ ಆಯ್ಕೆ ಆದ ಮರುಕ್ಷಣವೇ ಇಡೀ ತಾಲೂಕಿಗೆ ಎಲ್ಲರೂ ಕೂಡ ವಿಶ್ವಾವತಿ ಬಿಡ್ತೀವಿ ಅದ್ರಲ್ಲ ಅದರಲ್ಲೂ ಕೂಡ ಎಲ್ಲರೂ ಕೂಡ ಸಂತೋಷ ಇತ್ತು, ಯಾವ ಒಂದು ನೀರು ತಂದು ಬಿಡ್ತಾರೆ ಅಂತೇಳಿ. ಆದ್ರೆ ಆಜು ಬಾಜು ಆಗು ಹೋಗುಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ಗೊತ್ತಾಯ್ತು ವಿಶ್ವಾವತಿ ನೀರು ಹುಟ್ಟೋದಲ್ಲಿ ವಿಶ್ವಾವತಿ ಬರೋ ನೀರಲ್ಲಿ ಅಂತೇಳಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ 400 MLD ನೀರನ್ನ ಎಲ್ಲಿ ಬಿಡ್ಬೇಕು ಅಂತಂದ್ರೆ ಈ ತರ ಅವ್ರ ಮಾತನ್ನ ಕೇಳ್ತಕ್ಕಂಥ ಶಾಸಕರು ಏರಕ್ಕೆ ಬಿಡ್ಬೇಕು. ಹೌದು, ದಿರಾಜ್ ಮನೋಜ್ ಒಪ್ಪಲ್ಲ, KS ಮುನಿಯಪ್ಪ ಒಪ್ಪಲ್ಲ, ಶರತ್ ಬಚ್ಚೇಗೌಡ ಒಪ್ಪಲ್ಲ, ಬಾಲಕೃಷ್ಣ ಒಪ್ಪಲ್ಲ, ರಾಮನಾರಪ್ಪ ಒಪ್ಪಲ್ಲ, ಚರ್ಪಟ್ಟಕ್ಕೆ ಯೋಗೇಶ್ವರ್ ಒಪ್ಪಲ್ಲ. ಎಲ್ಲಿ ಬಿಡ್ತಾರೆ? ಲಾಸ್ಟ್ ಅಲ್ಟಿಮೇಟ್ ಎಮ್ಮೆ ಆಗ್ತಕ್ಕಂಥ ನೆಲಮಂಗಲ ತಾಲೂಕಿಗೆ. ಯಾಕೆಂದ್ರೆ ನೆಲಮಂಗಲ ತಾಲೂಕು ಇರ್ತಕ್ಕಂಥ ಶಾಸಕರು ಬಲಗೈ ಬಂಟ. ಹೌದು, ರಾಜ್ಯದ ಮುಖ್ಯಮಂತ್ರಿ ಮಾತನ್ನ ಯಾವ್ದ ಕಡೆ ತೆಗಿಬಾರ್ದು ಅಂತ ಹೇಳಿ ಶಾಸಕರಾಗಿರ್ತಕ್ಕಂಥ ಆಶೀರ್ವಾದನ್ನ ಅವ್ರ ಮಾತನ್ನ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಿರ್ತಕ್ಕಂಥ ಶಾಸಕರು ಶ್ರೀನಿವಾಸ್ ಅವರು ಸತ್ಯ ನಮ್ಮೇಲೆ ಕೂಡ ಕೊಡ್ತಾರೆ. ನಾವ್ ಈ ತಾಲೂಕಿನ ಜನತೆಗೂ ಕೂಡ ಸತ್ತಿಲ್ಲ, ಎಲ್ಲರೂ ಪರ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಇದನ್ನ ಎಚ್ಚರಿಸ್ತಾ ಇದ್ದೀನಿ. ಅದನ್ನೇನಾದ್ರು ಕೂಡ ಆತರ ಎಲ್ಲ ಕಲಸಿ ನಸಿ ನಿಮ್ಮ ಶಾಸಕರೇ ನನ್ನ ಮಾತನ್ನ ಅವ್ರು ಕೇಳ್ತಾರೆ, ಶಾಸಕರು ಯಾವುದೇ ಕಾರಣ ಕೂಡ ಮತ್ತೆ ಉದಾಕಲ್ಲ ಅಂತ ಒಂದು ನಿರೀಕ್ಷೆ ಇಟ್ಕೊಂಡು ನಮ್ಮ ತಾಲೂಕಿಗೆ ಬಿಡುವಂತ ಪ್ರಯತ್ನ ಪಟ್ರೆ ಉಗ್ರವಾದ ಹೋರಾಟ ಎಲ್ಲೂ ಕೂಡ ಕಂಡರಿಯುವಂತ ಹೋರಾಟನ ನಮ್ಮ ತಾಲೂಕಿನ ಜೊತೆ ನಾವು ತೋರಿಸ್ಬೇಕಾಗ್ತದೆ. ಇದು ರಾಜಿ ಆಗಂತ ಮಾತೇ ಇಲ್ಲ. ಇವತ್ತು ಬಿಡದಿಲ್ಲಿ ನೀಡಿದ್ರೆ ರೆಡ್ ಝೋನ್ ಮಾಡಿದ್ರು 2006ರಲ್ಲಿ ಇವತ್ತು ಮಾಡ್ತಾರೆ ಅಂತೇಳಿ ನೋಡಿ. ಇದು ಕೈಗಾರಿಕಾ ಪ್ರದೇಶದಲ್ಲಿ ಇದು KDB-ಯಿಂದ ಏನು ಅಕ್ವೈರ್ ಮಾಡ್ಕೊಂತ ಬರ್ತಾರಲ್ಲ, ಇದು ದೊಡ್ಡ ಭ್ರಷ್ಟಾಚಾರ. ಇದು ಹೌದು, ಯಾಕಂದ್ರೆ ಬರ್ತಾರ ಮಾಡ್ಕೊಂಡು ಅವ್ರು ಡಬಲ್ ಮಾಡ್ಕೊಂಡು ಮನೆ ಹಾಳು ಮಾಡ್ಕೊಂಡ್ಲಿ. ನಮ್ಗೆ ಅದೆಲ್ಲ ವಿಚಾರ ಮಾತಾಡಕ್ ಹೋಗಲ್ಲ. ಕುಮಾರಸ್ವಾಮಿ ಅವರೇ, ವಿಜಯನಗರ ಮಾತಾಡ್ತಾರೆ, ಭಾರತೀಯ ಜನತಾ ಪಾರ್ಟಿ ಐತಿ, JDS ಅವರೇ, NDA ಕಾರ್ಯಕರ್ತರು ವಿರೋಧ ಮಾಡ್ತೀವಿ ಮಾಡೋಣ ಅದನ್ನ. ಬಟ್ ಆದ್ರೆ ನನ್ನ ಮೂಲ ಉದ್ದೇಶ ಇಷ್ಟೇ,
ಋಷಭಾವತಿ ನೀರ್ನನ್ನ ಎಲ್ಲಿ ಬಿಡದಿಂದ ಹಿಡಿದು ಸುತ್ತಿ ಬೆಳೆಸಿ ಯಾರು ಈ ನೋಡಿ ಒಂದೊಂದು ಸತ್ಯ ಕೋಲಾರ ಆಯ್ತು, ಚಿಕ್ಕಬಳ್ಳಾಪುರ ಆಯ್ತು, ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ಅಟ್ಲಿಮೆಟ್ ಇರ್ತಕ್ಕಂಥ ಒಂದೇ ಒಂದು ನಾವು ಯಾವ ರೀತಿ ಹೇಳ್ದ ಒಳ್ಳೆ ಮಾಡಬಾರೋದನ್ನ ಒಂದೇ ಒಂದು ಕ್ಷೇತ್ರ ಇರ್ತಕ್ಕಂಥದ್ದು ನಿರ್ಮಲ ಕ್ಷೇತ್ರ. ಹೌದು. ಎಲ್ಲಾ ಕೊಳಚೆ ನೀರು ತಗೊಂಡಲ್ಲಿ ಬಿಡ್ಬೇಕು, ನಮ್ಮ ಕೆಲಸ ಸಾಧನೆ ಮಾಡ್ಬೇಕು ಅಂತ ಹೊರಟವ್ರೆ. ಅದು ನನ್ನ ಪ್ರಾಣ ಇರೋರು ಯಾವ್ದ ಕಣಕ್ಕೂ ಕೂಡ ಆಗಲ್ಲ ಅಂತ ಅವತ್ತು ಮಾತು ಕೊಟ್ಟಿದ್ದೀನಿ, ಇವತ್ತು ಹೇಳ್ತಾ ಇದೀನಿ. ಈ ವಿಚಾರ ನಾಳೆನೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಅಧ್ಯಕ್ಷರಿಗೆ, ಆಂಜನೇಯ ರೆಡ್ಡಿ ಅವರಿಗೆ, ಜಸ್ಟಿಸ್ ಗೋಪಾಲ್ ಗೌಡರಿಗೆ ಎಲ್ಲರೂ ಕೂಡ ತಿಳಿಸಿದ ಪ್ರಯತ್ನ ಮಾಡ್ತೀನಿ. ನೀವೊಂದು ಮಾತು 100% ಸಚಿವರ ಮಾತು. ನಾಳೆ ವಿಷಯನಾರು ಕೂಡ ಇವತ್ತು ಅಲ್ಟಿಮೇಟ್ಲಿ ಆಗಿರ್ತಕ್ಕಂಥ ಅನುಮೋದನೆ ನಾಳೆ ಇನ್ನೊಂದು 2033 2028 2029 ಯಾವತ್ತೋ ದಿವಸ ಬರ್ಬೋದು. ಬಟ್ ಈ ತಡೆಯಂತ ಪ್ರಯತ್ನ ಖಂಡಿತ ಕೂಡ ಆಗ್ಬೇಕು. ಇದು ಬಹಳ ಮಿನಿ ಸಂಗತಿ. ಯಾಕೆ ಅಂತಂದ್ರೆ ಯಾರು ಬೇಡ ಅಂತ ತಿರಸ್ಕಾರ ಮಾಡತಕ್ಕಂತ ಋಷಭಾವತಿ ಯೋಜನೆ ನಾವು ತರಂತ ಪ್ರಯತ್ನ ಮಾಡ್ತಾ ಇದೀವಿ ಅಂತ ನಮ್ಮಂತ ನತದಷ್ಟು ಈ ರಾಜ್ಯದಲ್ಲಿ ಯಾರು ಕೂಡ ಅವರ ಒಂದು ವಿಚಾರ, ಇದನ್ನ ನಮ್ಮೇಲೆ ಯಾಕೆ ಬಲ ಪ್ರಯೋಗ ಮಾಡ್ತಾವ್ರೆ, ನಮ್ಮನ್ನ ಯಾಕೆ ಯೂಸ್ ಮಾಡ್ಕೊಂತವ್ರೆ? ಈ ಕ್ಷೇತ್ರ ಶಾಸಕರು ಅಟ್ಲೀಸ್ಟ್ ವಿಧಾನಸಭೆಯಲ್ಲಿ ಮಾತನಾಡಿ ಅಲ್ಲೋಲ್ಲ ಮಾಡಿ ಏನೋ ಉದ್ಧಾರ ಮಾಡ್ತೀವಿ ಅಂತ ಜೋರ ಭಾಷಣ ಮಾಡ್ತಿರಕ್ಕಂತ ಈ ಕ್ಷೇತ್ರ ಶಾಸಕರು ಒಂದೇ ಒಂದು ಕರೆಕ್ಟ್ ಲೆಟರ್ ಕೊಡ್ಲಿಲ್ಲ. ಒಂದು ಆಗ್ಬೇಕಿರೋದು ಅಷ್ಟೇ ಜಗದೀಶ್ ಚೌಧರಿ ಹೋರಾಟ ಮಾಡಂಗಿಲ್ಲ, ಜಗದೀಶ್ ಚೌಧರಿ ಹೋರಾಟ ಮಾಡಂಗಿಲ್ಲ, ಅಂದಾನಪುರ ಹೋರಾಟಕ್ಕೆ ಬರಂಗಿಲ್ಲ, ಗೋಪಾಲಗೌಡ ಹೋರಾಟಕ್ಕೆ ಬರಂಗಿಲ್ಲ. ಶಾಸಕರು ಕೊಡ್ಬೇಕಿರೋದು ಒಂದೇ ಒಂದು ಪತ್ರ, ಅದನ್ನ ಕ್ಯಾಬಿನೆಟ್ ನಲ್ಲಿ ಮಾಡಿಸ್ಕೊಬೇಕಿರೋದು ಒಂದೇ ಒಂದು ಅಪ್ರೂವಲ್ ಮಾಡ್ಲಿ. ನಾನು ಇವತ್ತು ಶಾಸಕರ ಕೆಲಸ ಮಾಡಿಸ್ಕೊಂಡ್ ಬಂದ್ರೆ ನನ್ನ ಸಮ್ಮತವಾದ, ಆಮೇಲೆ ನಮ್ಮ ತಾಲೂಕಿನ ಜನತೆ ಸಮ್ಮತವಾದ ಎಲ್ಲರೂ ಕೂಡ ವಿನಿಯೋಗಿಸುವಂತ ಕೆಲಸ ಖಂಡಿತವೂ ಕೂಡ ಮಾಡ್ತೀವಿ. ಅವ್ರು ಕಾಂಗ್ರೆಸ್ ಶಾಸಕರೇ ಇರಲಿ, ಅವ್ರು ಲೆಟರ್ ಕೊಟ್ಟು ಈ ಒಂದು ಕಾಮಗಾರಿನ ಸ್ಥಗಿತಗೊಳಿಸುವಂತ ಕೆಲಸ ಖಂಡಿತವೂ ಕೂಡ ಈ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಮಾಡಿದ್ರೆ ನಮ್ಮ ಸಂಘದಿಂದ, ನಮ್ಮ ತಾಲೂಕ್ ಜನತೆ ಪರವಾಗಿ, ನಮ್ಮ ತಾಲೂಕಿನ ಪ್ರತಿಯೊಬ್ಬ ಪ್ರಜೆ ಪರವಾಗಿ ನಾನು ಯಾರು ವಿನಿಯೋಗಿಸುವಂತ ಕೆಲಸ ಮಾಡ್ತೀನಿ. ಅವ್ರೇನಾದ್ರು ಕಣ್ಣ ಮುಚ್ಚಲು ಆಟ ಆಡಿ ಏನ್ ಹೇಳ್ತಾರಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಯಾರು ಕೂಡ ಗೊತ್ತಾಗಲ್ಲ ಅಂತೇಳಿ ನಾವೇನಂತ ದಡ್ರಲ್ಲ. ಅತಿ ಶೀಘ್ರವಾಗಿ ಇದನ್ನ ನೀವು ಹೇಳದ ರೀತಿಯಲ್ಲಿ ಹೋರಾಟ ಮಾಡೋಂತ ಅನಿವಾರ್ಯ ತುಂಬಾ ಐತೆ. ನಮ್ಮ ಇವರು ಅಂದಾನಪರ ನೇತೃತ್ವದಲ್ಲಿ ಎಲ್ಲಾ ಮುಖಂಡಗಳನ್ನ ಸಭೆ ಕರೆದು ಅತಿ ಶೀಘ್ರವಾಗಿ ನಾವು ಇದನ್ನ ಕಾರ್ಯಗತ ತರುವಂತ ಕೆಲಸ ಖಂಡಿತವೂ ಕೂಡ ಮಾಡ್ತೀವಿ. ಮತ್ತೊಂದು ವಿಚಾರ ನೀವು ಅಬ್ಸರ್ವ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಇತ್ತೀಚೆಗೆ ಏನು ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಮಾತಾಡ್ತಾ ಹೇಳ್ತಾರೆ, ಬೈರ್ಮಂಗಲ ಕೆರೆಗೆ ಯಾವತ್ತಾರು ಇಳಿದ್ ನೋಡಿದ್ದೀರೇನ್ರಿ, ಅದು ಕೃಷಿ ಮಾಡಕ್ ಆಗುತ್ತೆ ಅನ್ರಿ, ಅಲ್ಲಿ ಇಳಿದ್ಬಿಟ್ಟು ನಿಂತ್ಕೊಂಡು ಕೃಷಿ ಮಾಡಿ ಮಾತಾಡ್ರಿ ಅಂತ ಹೇಳ್ತಾರೆ. ಇದೇ ಕಾಂಗ್ರೆಸ್ ಶಾಸಕರಿಗೆ ಕೇವಲ ಬೈರಮಂಗಲ ಕೆರೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಬೈರಮಂಗಲ ಕೆರೆ ಜನರಿಗೆ ಅಷ್ಟೇ ತೊಂದರೆ ಆಗುತ್ತೆ. ಆ ಕೆರೆಯ ನೀರನ್ನು ತಗೊಂಡು ಬಂದು ನೆಲಮಂಗಲದ 50ಕ್ಕೂ ಹೆಚ್ಚು ಕೆರೆಗಳಿಗೆ ಬಿಡ್ತಾರೆ ಅಂದ್ರೆ ಇಲ್ಲಿ 50ಕ್ಕೂ ಹೆಚ್ಚು ಕೆರೆಗಳ ಸುತ್ತಮುತ್ತ ಇರ್ತಕ್ಕಂಥ ಜನರು ವಿಷ ಪ್ರಾಶನ ಮಾಡ್ದಂಗ ಆಗುತ್ತಲ್ವಾ? ಈಗ ಈ ಒಂದು ಪ್ರಶ್ನೆ ಅವ್ರನ್ನೇ ಬಾಲಕೃಷ್ಣ ಕೇಳಬೇಕು. ಅವರು ಕೂಡ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು. ಅವ್ರಿಗೆ ಯಾವ್ದೋ ಬೈರಮಂಗಲ ಇರ್ತಕ್ಕಂಥ ಕೊಳಚೆ ನೀರು ನಮ್ಮ ಅಕ್ಕಪಕ್ಕ ಇರ್ತಕ್ಕ ಜನಕ್ಕೆ ತೊಂದರೆ ಆಯ್ತು ಅನ್ನಂಗಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ 50-60 ಕೆರೆ ನೀರು ತುಂಬಿಸ್ತಿದ್ರು ಈ ಕ್ಷೇತ್ರ ಶಾಸಕರು. ಅವ್ರಿಗೆ ಏನಂತ ಕರಿಬೇಕು ನಾನು? ಅದೇ ಮಾಗಡಿ ಕ್ಷೇತ್ರದ ಶಾಸಕರು ಬೈರಮಂಗಲ ಕೇವಲ ಒಂದೇ ಒಂದು ಕೆರೆ ಒಳಗೆ ತುಂಬಿರ್ತಕ್ಕಂಥ ಕೊಳಚೆ ನೀರು ತರಲಿಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋದಾದ್ರೆ ಆಗ ಈಗ ನಮ್ಮ ಕ್ಷೇತ್ರಕ್ಕೆ ಕಾಂಗ್ರೆಸ್ ಶಾಸಕರಿಗೆ ನಮ್ಮ ಬಾಲಕೃಷ್ಣ ಹೇಳೋದಲ್ಲ, ಬೇಡಪ್ಪ ಏನು ಕೈಯಾಗ ಒಪ್ಪಬೇಡ ಅಂತ ಹೇಳ್ಬೋದಲ್ವಾ? ನೋಡಿ ಅಲ್ಟಿಮೇಟ್ಲಿ ತಮಿಳ್ನಾಡಲ್ಲಿ ಯಾವ್ದೇ ಕಾರಣಕ್ಕೂ ಕೂಡ ನೀರ್ನ ಬಿಡಿಸ್ಕೊಂಡ್ಬಾರ್ದು ಅಂತ ಹೈಕೋರ್ಟ್ ಇಂದ ಸ್ಟೇ ತಂದವ್ರೆ. ಆ ನೀರ್ನ ಯಾರು ತಲೆಮಾರುಗಳವ್ರೆ, ಯಾರು ತಲೆ ಮೇಲೆ ಬಟ್ಟೆ ಇಲ್ಲ ಅಂತ ಅನ್ಕೊಂಡವ್ರೆ, ಕಾಂಗ್ರೆಸ್ ಶಾಸಕರು ಯಾರು ಮುಖ್ಯಮಂತ್ರಿಗೆ ಮಾತು ಕೇಳ್ತಾರೆ ಅವ್ರ ತಲೆ ಮೇಲೆ ಅಂತ ಪ್ರಯತ್ನ ಮಾಡ್ತಾರೆ. ನಾವೇ ತಲೆ ಮೇಲೆ ಬಟ್ಟೆ ಇರ್ತಕ್ಕಂಥ ಜನ ಅಲ್ಲ. ನಲ್ಮಲ್ಲ ಕ್ಷೇತ್ರದ ಜನ ಬಹಳ ಗಟ್ಟಿರ್ತಕ್ಕಂಥವ್ರು. ನಲ್ಮಲ್ಲ ಕ್ಷೇತ್ರ ಜನತೆ ವಿದ್ಯಾವಂತರು, ನಲ್ಮಲ್ಲ ಕ್ಷೇತ್ರ ಜನತೆ ಬಹಳ ಬುದ್ಧಿವಂತರು ಇದ್ದೀವಿ. ಈ ಹಲಾಲ್ಕೋರ್ ಕೆಲಸ ಮಾಡ್ಲಿಕ್ಕೆ ಯಾವ್ದೇ ಕಾರಣಕ್ಕೂ ಒಪ್ಪಂತ ಮಾತೇ ಇಲ್ಲ. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಬೈರಮಂಗಲ ಕೆರೆಯಲ್ಲಿ ಒಂದೇ ಒಂದು ಕೆರೆ ಕುಸಿತಗೊಂಡಿರ್ತಕ್ಕಂಥ ನೀರ್ನ ತಡೆಕಾಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು 50ರಿಂದ 60 ಕೆರೆ ನೆಲಮಂಗಲ ತಾಲೂಕಿಗೆ ತುಂಬಿಸ್ತೀವಿ ಅಂತ ಹೊರಟಿದಿರಲ್ಲ, ಇದು ಯಾವ ನೈತಿಕತೆ ಸರಿ ಅಂತ ಹೇಳ್ಬೇಕು ನಾವು? ಇದನ್ನ ಯಾವ ರೀತಿ ಸರಿ ಒಪ್ಕೊಬೇಕು ನಾವು? ಮುಖ್ಯಮಂತ್ರಿಗಳೇ ಕೇಳಕ್ ಬಯಸ್ತೀನಿ. ಒಂದೇ ಒಂದು ಮಾತು ಕೊನೆಯದಾಗಿ ನಾನು ಮಾತು ಹೇಳಲಿಕ್ಕೆ ಬಯಸ್ತೀನಿ, ಬೇಜಾರು ಮಾಡ್ಕೋಬೇಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಎಲ್ಲರೂ ಕೂಡ ಋಷಭಾವತಿ ಈ ವಿಚಾರವಾಗಿ ನಿಮ್ಮ ಸಂಪುಟ ಸಚಿವರಾಗ್ಲಿ ನೀವಾಗಲಿ ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ಋಷಭಾವತಿ ನೀರು ಹುಟ್ಟೋದಲ್ಲಿ, ಋಷಭಾವತಿ ನೀರು ಮುಳುಗೋದಲ್ಲಿ, ಋಷಭಾವತಿ ನೀರು ಎಲ್ಲೆಲ್ಲಿ ಯೋಜನೆ ಕೊಡ್ತಾ ಇದ್ರಿ, ಅದರಿಂದ ಆಗ್ತಾ ಇರ್ತಕ್ಕ ಅನಾನುಕೂಲ ವಿಚಾರವಾಗಿ ಯಾರು ಕೂಡ ಮಾತಾಡ್ತಾ ಇಲ್ಲ. ಅದರಿಂದ ಆಗ್ತಾ ಇರ್ತಕ್ಕಂಥ ತೊಂದರೆಗಳ ವಿಚಾರ ಯಾರು ಕೂಡ ಮಾತಾಡ್ತಾ ಇಲ್ಲ. ಇದನ್ನೆಲ್ಲ ಅನುಭವಿಸ್ತಾ ಇರ್ತಕ್ಕಂಥವ್ರು ಕೋಲಾರ ಜನ, ಚಿಕ್ಕಬಳ್ಳಾಪುರ ಜನ, ಬೆಂಗಳೂರು ಗ್ರಾಮಾಂತರ ಜನ. ಅಲ್ಟಿಮೇಟ್ಲಿ
ಬೆಂಗಳೂರು ಗ್ರಾಮಾಂತರದಲ್ಲಿ ವಿಶೇಷವಾಗಿ ನೆಲಮಂಗಲ ಜನತೆ ಇದು ನಮ್ ತಾಂಬಂದು ನಮ್ ತಲೆ ಮೇಲೆ ದೊಡ್ಡವರಲ್ಲ, ಬೈರಮಂಗಲ ಕೆರೆ ಸರಿನಾ ತಪ್ಪ ಅಂತೇಳಿ ನಿಮ್ಮ ಆತ್ಮೀಯ ಸ್ನೇಹಿತ ನಿಮ್ಮ ಬಲಗೈ ಬಂಟ ಮಾಗಡಿ ಕ್ಷೇತ್ರ ಶಾಸಕರು ಬಾಲಕೃಷ್ಣ ಅವರ ಮಾತು ಕೇಳ್ಬಿಟ್ಟು ಲಿಖಿತ ತೀರ್ಮಾನ ತಗೊಂಡ್ಬರ್ತೀವಿ, ದಯಮಾಡಿ ಇರ್ತಕ್ಕಂಥ ಮಾತನ್ನ ನೇರ ಮುಖ್ಯಮಂತ್ರಿಗಳನ್ನ ಕೇಳಕ್ ಬಯಸ್ತೀನಿ ನಾನು. ಒಂದೇ ಒಂದು ಪ್ರಶ್ನೆ, ಒಂದ್ ವರ್ಡ್ ಆನ್ಸರ್ ಕೊಟ್ಟರು ಪರವಾಗಿಲ್ಲ, ಕೊನೆಯ ಪ್ರಶ್ನೆ ಅಂತ ನಾನು ಅನ್ಕೊಂತೀನಿ. ಒಂದು ವೃಷಭಾವತಿ ಹೋರಾಟದ ವಿಚಾರದಲ್ಲಿ ನಿಮ್ಮ ಹೋರಾಟ ಮುಂದುವರಿಯುತ್ತಾ ಅಥವಾ ಕೊನೆ ಮಳೆ ಹೊಡೆದಿದ್ದೀರಾ? 100% ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಸಂತ ಮಾತೇ ಇಲ್ಲ. ಕಾಮಗಾರಿ ನಿಂತೈತಿ ಅಂತ ಒಂದೇ ಒಂದು ದೃಷ್ಟಿಯಿಂದ ನಾವು ಸ್ಥಗಿತಗೊಂಡಿದ್ದೀವಿ. ಕಾಮಗಾರಿ ಚಾಲು ಮಾಡೋದಾಗ್ಲಿ ಅಥವಾ ಕಾಮಗಾರಿಗೆ ಅನುಮತಿ ಸಿಗೋದಾಗ್ಲಿ, ಮುಂದೆ ಯಾವ್ದಾದ್ರು ಕೂಡ ನೀವು ಹೇಳಿದ್ರೆ ಈ ರೀತಿ ಇವತ್ತೆಲ್ಲ ಮುಂದೆ ಇನ್ನು 10 ವರ್ಷಕ್ಕೆ ಯಾವತ್ತೋ ಬರ್ತೇವೆ ಅಂತಕ್ಕಂಥ ಒಂದೇ ಒಂದು ವಿಚಾರ ಗಮನಕ್ಕೆ ಬಂದು ಸತ್ಯ ಆದ್ರೆ ನಮ್ಮ ಹೋರಾಟ ಉಗ್ರವಾದ ಹೋರಾಟ ಮಾಡ್ತೀವಿ. ನಮ್ಮ ಕೊನೆ ಉಸಿರು ಕೂಡ ಯಾವುದೇ ಕಾರಣಕ್ಕೂ ಕೂಡ ವೃಷಭಾವತಿ ಅಂತಕ್ಕಂಥ ಕೊಳಚೆ ನೀರನ್ನು ನೆಲಮಂಗಲ ತಾಲೂಕಿಗೆ ಅದ್ಯಾವುದೇ ಸರ್ಕಾರ ಇರಲಿ, ಡಿ.ಕೆ. ಶಿವಕುಮಾರ್ ಅವರೇ ಆಗ್ಲಿ ಯಾರೇ ಆಗಿರ್ಲಿ, ಎಂತ ಬಲಿಷ್ಠವಾದ ಮುಖ್ಯಮಂತ್ರಿಗಳು ಇದ್ರೂ ಕೂಡ ನಮ್ಮ ತಾಲೂಕಿಗೆ ಒಂದೇ ಒಂದಿನ ನೀರನ್ನು ಕೂಡ ಈ ವೃಷಭಾವತಿ ಯೋಜನೆ ಬಿಡಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡದೇ ಇಲ್ಲ. ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಮ್ಮ ಪ್ರಾಣ ಹೋದು ಸರಿ ಅಂತ ಅವತ್ತು ಕೂಡ ಇವತ್ತು ಹೇಳ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಯಿಂದ ತಾಲೂಕಾಗ್ತಿರುವ ಅನ್ಯಾಯಗಳಿಂದ ನಾವು ಇದನ್ನ ಹೋರಾಟ ನಿಲ್ಲಿಸಂತ ಮಾತೇ ಇಲ್ಲ. ಹೋರಾಟ ಮುಂದುವರಿಸ್ತೀವಿ. ಕಾಮಗಾರಿ ಅವ್ರು ಏನಾದ್ರು ಕೂಡ ಮಾಡ್ಲೇಬೇಕು, ಬಿಲ್ ಮಾಡಿಸ್ಲೇಬೇಕು ಅಂತಕ್ಕಂಥ ಗುಂಡಿಗೆ ಡಬ್ಬಲ್ ಇದ್ರೆ ಕಾಮಗಾರಿ ಚಾಲು ಮಾಡಿ ತೋರಿಸ್ಲಿ. ನಮ್ಮ ಹೋರಾಟ ಹೆಂಗಿರ್ತದೆ ಅಂತಕ್ಕಂಥ ಅವ್ರು ಕೂಡ ಮಾಡಿ ತೋರಿಸ್ತೀವಿ. ಧನ್ಯವಾದಗಳು ಜಗದೀಶ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡ್ಲಿಕ್ಕೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಅಥವಾ ಹೋರಾಟಗಳ ಬಗ್ಗೆ ಮತ್ತಷ್ಟು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ನೋಡಿ, ಇದು ವೃಷಭಾವತಿ ಹೋರಾಟಗಾರ ಹೇಳ್ತಾ ಇರ್ತಕ್ಕಂಥ ನಾವೆಲ್ಲೋ ಶಾಸಕರ ಬಗ್ಗೆ ಸಾಕಷ್ಟು ಭರವಸೆ ಇಟ್ಟಿದ್ದು, ಸದನದಲ್ಲಿ ವೀರಾವೇಶದಿಂದ ರೋಷಾವೇಶದಿಂದ ಮಾತನಾಡಿದ ಕಾರಣ ಇದು ಕಾರ್ಯರೂಪಕ್ಕೆ ಬರುತ್ತೆ, ಪತ್ರದ ಮೇಲೆ ಲಿಖಿತ ರೂಪಕ್ಕೆ ಬರುತ್ತೆ, ಬಿಳಿ ಹಾಳೆಯ ಮೇಲೆ ಕಪ್ಪು ಗೆರೆಗಳಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ಇದು ಯಾವುದೂ ಆಗ್ಲಿಲ್ಲ. ಕೇವಲ ಲೌಡ್ ಸ್ಪೀಕರ್ ಆಯ್ತು, ಊಫರ್ ಆಯ್ತು ಬಿಟ್ರೆ ಇದು ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನೋ ನೋವು ಇವ್ರಿಗೂ ಕೂಡ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ, ಇದಕ್ಕೆ ಯಾವ ರೀತಿ ವಿದಾಯ ಸಿಗುತ್ತೆ, ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಜೆಕ್ಟ್ ಅಥವಾ ಬಿಡದಿ ಟೌನ್ಶಿಪ್ ಏನ್ ಮಾಡ್ತಾ ಇದ್ದಾರೆ, ಈ ಬಿಡದಿ ಟೌನ್ಶಿಪ್ ಇಂದ ನೀರೇನಾದ್ರು ನೆಲಮಂಗಲಕ್ಕೆ ಪಂಪ್ ಆದ್ರೆ ಖಂಡಿತವಾಗ್ಲೂ ನೆಲಮಂಗಲಕ್ಕೆ ಇದು ಮರಣ ಶಾಸನ ಅಂತಾನೆ ಹೇಳ್ಬಹುದು. ಈಗ ನಾವು ಮತ್ತೊಬ್ರು ವೃಷಭಾವತಿ ಹೋರಾಟಗಾರರಿಗೆ ವೃಷಭಾವತಿ ಕೊಳಚೆ ನೀರು ನಿರ್ಮೂಲನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅನ್ನದಾನಯ್ಯ ಅವ್ರನ್ನ ಸಂಪರ್ಕ ಸಾಧಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಅನ್ನದಾನಯ್ಯ ಅವರು, ತಮ್ಮ ಸಮಯ ಕೊಟ್ಟಿದ್ದಕ್ಕಾಗಿ ನಮಸ್ಕಾರಗಳು. ಧನ್ಯವಾದಗಳು. ಹೇಳಿ. ಈಗ ವೃಷಭಾವತಿ ಹೋರಾಟವನ್ನ ಕೊನೆ ಮಳೆ ಹೊಡೆದಕ್ಕೆ ಕಾರಣ ಏನು ಅಂತ ಜನರಿಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಜನಗಳಿಗೆ ಈ ಬಗ್ಗೆ ತಿಳುವಳಿಕೆ ನೀಡಬೇಕು ಅಂತ ಬಯಸ್ತೀರಾ? ಅಲ್ಲಲ್ಲ, ಈಗ ಹೋರಾಟ ನಿಂತಿದ್ದು ಏನಕ್ಕೆ, ಯಾವ ವಿಚಾರಕ್ಕಾಗಿ ವೃಷಭಾವತಿ ಹೋರಾಟ ನಿಂತ್ಕೊಂತು? ಯಾಕಂದ್ರೆ ಈ ಪ್ರಶ್ನೆ ಏನಕ್ಕೆ ಉದ್ಭವ ಆಗ್ತಾ ಇದೆ ಅಂದ್ರೆ, ಇಲ್ಲಪ್ಪ ಶಾಸಕರು ಸದನದಲ್ಲಿ ಹೇಳಿದ್ರು ಕೂಡ ನೀವ್ಯಾಕೆ ಇದನ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮನಸ್ಸಲ್ಲೂ ಕೂಡ ಅನ್ನಿಸಬಹುದು. ಆದ್ರೆ ಪ್ರಶ್ನೆ ಉದ್ಭವ ಆಗೋದು ಏನಕ್ಕೆ ಅಂದ್ರೆ, ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನ್ರಾಜ್ ಅವರು ಪತ್ರ ಬರೆದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿಸ್ಕೊಂತಾರೆ ನಮಗೆ ನೀರ್ ಬೇಡ ಅಂತ. ಸ್ಪೀಕರ್ ಅವರೇ ನಮ್ಮ ನೆಲಮಂಗಲ ಶಾಸಕರಿಗೆ ಹೇಳ್ತಾರೆ, ನೀವು ಒಂದು ಲೆಟರ್ ಕೊಡಿ, ಅದನ್ನ ಏನೈತೆ ಪರಿಶೀಲನೆ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ಈ ಬಗ್ಗೆ ಸ್ಪೀಕರ್ ಅವರು ಮಾತಿಗೆ ಯಾವುದೇ ರೀತಿ ಕಿಂಚಿತ್ತು ಗಮನವನ್ನ ಕೂಡ ಶಾಸಕರು ಕೊಡೋದಿಲ್ಲ. ಮತ್ತೊಂದು ವಿಚಾರ ಇಲ್ಲಿ ಏನು ಅಂತಂದ್ರೆ, ಬಿಡದಿ ಟೌನ್ಶಿಪ್ ಏನಾದ್ರು ಆದ್ರೆ ಬಿಡದಿಗೆ ಬೈರಮಂಗಲ ಕೆರೆಗೆ ಹೋಗ್ತಕ್ಕಂಥ 400-500 MLD ನೀರಲ್ಲಿ 100 MLD ನೀರನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡಿಕೊಂಡು ಬಿಡದಿ ಟೌನ್ಶಿಪ್ಗೆ ಬಿಡ್ತಾರೆ. ಇನ್ನು 400 MLD ನೀರು ಎಲ್ಲಿಗೆ ಹೋಗುತ್ತೆ ಅನ್ನೋದು ಪ್ರಶ್ನೆ. ಅನ್ನದಾನಯ್ಯ ಅವರೇ, ಓಕೆ, ಈಗ ನಾವು ಈ ಹೋರಾಟವನ್ನು ತಾತ್ಕಾಲಿಕವಾಗಿ ಹೇಗೆ ಸ್ಥಗಿತಗೊಳಿಸಿದ್ದೇವೆ ಅಂದ್ರೆ, ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ನಮಗೆ 3ನೇ ಹಂತದ ಶುದ್ಧೀಕರಣವಾಗದೆ ನಮಗೆ ನೀರು ಬೇಡ ಅಂತ ಹೇಳಿ ಕಡಾಖಂಡಿತವಾಗಿ ಅವರು ಹೇಳಿದ್ರಿಂದ ಅದ್ರ ಬಗ್ಗೆ ಮುಂದೆ ಅದನ್ನ ಹೇಳಿ. ಸತ್ಯ, ಹೌದೌದು, ಹೇಳಿ ನೀವು ಹೇಳಿ. ಸತ್ಯ, ಅವ್ರು ಹೇಳಿದ ಸತ್ಯ. ಅದನ್ನು ಮುಂದುವರಿಸುವುದು ಯಾವುದೇ ಸರ್ಕಾರದಿಂದಲೂ ಕ್ರಮ ಇಲ್ಲದೆ ಇದ್ದಾಗ ನಾವು ಅನವಶ್ಯಕವಾಗಿ ಈಗ ಶಾಸಕರು ಯಾವುದಾದ್ರೂ ಈ ವೃಷಭಾವತಿ ಯೋಜನೆ ಕೈಗೊಳ್ಳುವಲ್ಲಿ ಯಾವುದೇ ಒಂದು ಕ್ರಮ ಕೈಗೊಂಡಲ್ಲಿ ನಮ್ಮ ಹೋರಾಟವನ್ನು ತೀವ್ರವಾಗಿ ಮಾಡಲು ನಾವು ಸಜ್ಜಾಗಿದ್ದೇವೆ. ಯಾವುದೇ ಕಾರಣಕ್ಕೂ ನಾವು ಇದರಿಂದ ಹಿಂದೆ ಬರುವ ಪ್ರಶ್ನೆಯೇ ಇಲ್ಲ. ಈ ನಮ್ಮ ವೃಷಭಾವತಿ ಹೋರಾಟ ಸಮಿತಿಯಲ್ಲಿರುವವರು ಎಲ್ಲರೂ ತುಂಬಾ ಪ್ರಾಮಾಣಿಕರು, ಪ್ರಾಣ ಕೊಡಲು ಸಿದ್ಧವಾಗಿರ್ತಕ್ಕಂಥವರು. ಯಾವುದೇ ಒಂದು ಯಾರ ಬಳಿಯೂ ದೇಣಿಗೆ ಪಡೆಯದೆ ಸ್ವಂತ ಖರ್ಚಿನಲ್ಲಿ
ಈ ಒಂದು ಸಂಘವನ್ನು ಕಟ್ಟಿ ಒಂದು ಹೋರಾಟವನ್ನು ಮಾಡಿ ಯಶಸ್ವಿಯಾಗಿದ್ದೇವೆ. ಮುಂದೆ ಏನಾದರೂ ವೃಷಭಾವತಿ ಯೋಜನೆಯ ಬಗ್ಗೆ ಏನಾದರೂ ಇವರು ಕ್ರಮ ಕೈಗೊಂಡಲ್ಲಿ ಉಗ್ರವಾದ ಹೋರಾಟ ಮಾಡೋಕ್ಕೂ ನಾವು ಸದಾ ಸಿದ್ಧವಾಗಿದ್ದೇವೆ. ಯಾವುದೇ ಈ ಒಂದು ಈಗ ಶಾಸಕರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರು ಹೌದು, ಶಾಸಕರೊಂದಿಗೆ ಹೊಂದಾಣಿಕೆ ಆಗಿದೆ. ರಂದನಯ್ಯ ಅವ್ರ ಟೀಮು ಬುಕ್ ಆಗ್ಬಿಟ್ಟಿದ್ದಾರೆ, ಹಂಗಾಗಿ ಹೋರಾಟ ಮಾಡ್ತಾ ಇಲ್ಲ. ಖಂಡಿತ ನಮ್ಮ ಪ್ರಾಣ ಇರೋವರೆಗೂ ಆ ಒಂದು ವ್ಯವಸ್ಥೆಗೆ ನಾವು ನಮ್ಮ ಜೀವನದಲ್ಲಿ ಕಾಲಿಕ್ಕಿಲ್ಲ. ನಮ್ಮ ಜೀವನ ಪೂರ್ತಿ ಈ ಒಂದು ಹೋರಾಟದಲ್ಲಿ ಈ ರಾಜಿ ಪ್ರಶ್ನೆ ಇಲ್ಲ ನಮ್ಗೆ. ನಮ್ಗೆ ಶಾಸಕರೊಂದಿಗೆ ನಮ್ಮ ಸಂಪರ್ಕ ಇವನ್ ಫೋನ್ ನಲ್ಲೂ ಸಹ ಯಾವ ಒಂದು ಮಾತುಕತೆ ನಡೆದಿಲ್ಲ. ಅವರು ಚುನಾವಣೆಯಲ್ಲಿ ಗೆದ್ದ ಹೋದ ನಂತರ ಶಾಸಕರೇ ಮಾತಾಡ್ಬೇಕು ಅನ್ನಂಗೆ ಏನಿಲ್ಲ. ಅಂದನಯ್ಯವರೇ, ಶಾಸಕರೇ ಮಾತಾಡ್ಬೇಕು ಅಂತ ಏನಿಲ್ಲ. ಸೂಪರ್ MLA ತುಂಬಾ ಜನ ಇದ್ದಾರೆ, ಅವರ ಹಿಂಬಾಲಕರು ತುಂಬಾ ಜನ ಇದ್ದಾರೆ, ಯಾರು ಬೇಕಾದ್ರೂ ಮಾತಾಡ್ಬೋದಲ್ವಾ? ಆದ್ರೆ ಶಾಸಕರೇ ಮಾತಾಡ್ಬೇಕು ಅನ್ನೋ ವಿಶೇಷತೆ ಏನಿಲ್ವಲ್ಲ. ಈಗ ಈ ಬಗ್ಗೆ ಸೂಪರ್ MLA ಮಿನಿ MLA ಯಾರಾದ್ರೂ ಪ್ರತಿಕ್ರಿಯಿಸಿದಾರ? ನಾವು ನೀರು ಶಿವಾವತಿ ನೀರನ್ನು ತರುತ್ತೇವೆ ಯಾರಾದ್ರೂ ಆ MLA ಅವರು ಶಾಸನ ಸಭೆಯಲ್ಲಿ ಹೇಳಿದ್ಮೇಲೆ ಏನಾದ್ರೂ ಎಲ್ಲಾದ್ರೂ ಆ ಸುದ್ದಿ ಬಂದಿದ್ಯಾ? ಅಂದ್ರೆ ನೀವು ಹೇಳೋದು ಅವ್ರ ಜೊತೆಲಿ ಕೂಡ ಇಷ್ಟ ಇಲ್ಲ, ಸುಮ್ನೆ ಜೊತೆಲಿದ್ದಾರೆ ಅಂತ. ಖಂಡಿತ ಈಗ ಕಾಂಗ್ರೆಸ್ ವಲಯದಲ್ಲಾಗ್ಲಿ, ಯಾವುದೇ ಬಿಜೆಪಿ ವಲಯದಲ್ಲಾಗ್ಲಿ, JDS ವಲಯದಲ್ಲಾಗ್ಲಿ ಒಬ್ಬ ಮನುಷ್ಯನು ನಮಗೆ ಈ ಕೊಳಚೆ ನೀರು ಬೇಕು ಅನ್ನೋದು ಯಾರ ಮನಸ್ಸಿನಲ್ಲೂ ಇಲ್ಲ. 100ಕ್ಕೆ 100 ಜನರ ಮನಸ್ಸಿನಲ್ಲಿ ಈ ಯೋಜನೆ ಬೇಡ, ಈ ನೀರು ನಮಗೆ ಬೇಡ ಎಂಬ ಭಾವನೆ. ನಾನು ಎಲ್ಲಾ ಪಕ್ಷದವರನ್ನು ಒಳಗೂಡಿ ಮಾತನಾಡಿದ್ದೇನೆ. ಯಾವ ಪಕ್ಷದವರು ಹಾಗಾದ್ರೆ ಅವರು ಈ ಬೇರೆ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ಯಾರಾದರೂ ಧೈರ್ಯ ಇದ್ದರೆ ಈ ನೀರು ನಮಗೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿ ನಡೆಸಕ್ಕೆ ಹೇಳಿ. ತದನಂತರ ನಮ್ಮ ಹೋರಾಟ ಅವರ ವಿರುದ್ಧ ನಾವು ಪ್ರಾರಂಭ ಮಾಡ್ತೇವೆ. ನಮಗೆ ಕಂಡಂತೆ ಯಾವ ಕಾಂಗ್ರೆಸ್ ನಾಯಕರು ಲೀಡರ್ಗಳು ಸಹ ಈ ನೀರು ನಮಗೆ ಬೇಡ, ನಮ್ಮ ತಾಲೂಕಿಗೆ ಈಗಾಗಲೇ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಆಗಿರುವ ಪರಿಸ್ಥಿತಿ ಬೇಡ, ಈ ಕ್ಯಾನ್ಸರ್ ಕಾರಕ ನೀರು ನಮ್ಮ ತಾಲೂಕಿಗೆ ಬೇಡ ಎಂದು ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಈ ನೀರನ್ನು ತರಕ್ಕೆ ಪ್ರಯತ್ನ ಬೀಳ್ತೀವಿ ಅಂತ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೀವು ಪ್ರೆಸ್ ಮಾಡಿಸಿ, ನೀವು ಅವರನ್ನು ಸಂವಾದ ಮಾಡಿ, ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ನಾವು ಅವರಿಗೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇರ್ತೀವಿ. ನಾವೀಗಾಗಲೇ ಗೋಪಾಲ್ ಗೌಡ್ರನ್ನ ಕರ್ಕೊಂಡ್ಬಂದು ಗಂಗಮ್ಮನ ಕೆರೆ ಹತ್ರ ಒಂದು ಕಾರ್ಯಕ್ರಮ ಮುಗಿದ ನಂತರ ಇನ್ನೂ ಅನೇಕ ಇಂಥ ಸರಣಿ ಸಭೆಗಳನ್ನು ಮಾಡಬೇಕು ಅಂದ್ಬಿಟ್ಟು ಲೋಕಾಯುಕ್ತ ಹೆಗ್ಗಡೆ ಅವರು, ಮಾಜಿ ಲೋಕಾಯುಕ್ತ ಹೆಗ್ಗಡೆ ಅವರು, ನೀರಾವರಿ ತಜ್ಞರು, ನೀರಾವರಿ ಸೆಕ್ರೆಟರಿಗಳು ಸಹ ನಾವು ಈ ಬಗ್ಗೆ ಬರ್ತೀವಿ, ಮಾತಾಡ್ತೀವಿ. ಇದು ಒಂದು ಸರ್ ಎಲ್ಲ ಮಾತಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ ಸರ್, ಈಗ ಯಾಕೆ ನಿಂತೋಯ್ತು ಸರ್? ಸರ್ ಈಗ ನಾವು ಯಾವುದಾದ್ರೂ ಒಂದಕ್ಕೆ ಕೈ ತಿದ್ಮೇಲೆ ಅದನ್ನ ಅಂತಿಮ ಗುರಿ. ನನಗೆ ಒಂದು ವಿಷಯ ಏನಿಲ್ಲ ಅರ್ಥ ಆಗ್ತಾ ಐತೆ ಅಂದ್ರೆ, ಇಲ್ಲಿ ನೀವು ಹೋರಾಟ ಮಾಡದೇ ಇಲ್ಲಿ ಒಂದು ಆಟೋಮೇಟೆಡ್ ಪೈಪ್ ಲೈನ್ ರೆಡಿ ಆಗಿದೆ. ಅಂದ್ರೆ ನಾನು ನೀರಿನ ಪೈಪ್ ಲೈನ್ ಹೇಳ್ತಾ ಇಲ್ಲ, ಒಂದು ಪ್ರೋಸೆಸ್ ಆಗಿದೆ. ಆ ಪ್ರೋಸೆಸ್ ಏನು ಅಂತ ಅಂದ್ರೆ GBITಗೆ ಏನು ಇರು ಬಿಡದಿ ಟೌನ್ಶಿಪ್ಗೆ 100 MLD ನೀರನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ರೆ ಇನ್ನು ಉಳಿಕೆ 400 MLD ನೀರನ್ನ ಎಲ್ಲಿಗೆ ಬಿಡ್ತಾರೆ ಅನ್ನೋದು ಪ್ರಶ್ನೆ. ಅರ್ಥ ಮಾಡ್ಕೊಳ್ಳಿ ನೀವು. 400 MLD ನೀರನ್ನ ಎಲ್ಲಿಗೆ ಬಿಡ್ತಾರೆ ಅನ್ನೋ ಒಂದು ಪ್ರಶ್ನೆಯಲ್ಲಿ ಆಪ್ಷನ್ ಆಗಿ ಉಳ್ಕೊಂಡದ್ದು ನೆಲಮಂಗಲಕ್ಕೆ ಪೈಪ್ ಲೈನ್ ಮಾಡಿದ್ರೆ ಪೈಪ್ ಲೈನ್ ಮುಖಾಂತರ ಬಿಟ್ಬಿಡಿ, ಅಷ್ಟೇ, ಕ್ಲಿಯರ್. ಈಗ ಈ ಹಂತದಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎಸ್ ಪ್ಲೀಸ್. ನೀವು 100ಕ್ಕೆ 100 ಬರೆದಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಆಗೋದಿಲ್ಲ. ಓಕೆ, ಬರೆದಿಟ್ಕೊಳ್ಳಿ. ಈಗ ನಮಗೆ ನಮ್ಮ ಮೂಲಭೂತ ಹಕ್ಕು ಈಗಾಗಲೇ ಅವರು ಕೋರ್ಟ್ಗೆ ಅಪ್ರೋಚ್ ಮಾಡಿದ್ರೆ, ಹೈಕೋರ್ಟ್ಗೆ. ಈಗ ಯಾವುದೇ ಈ ಕಾಂಗ್ರೆಸ್ ಪಕ್ಷದಲ್ಲಿಯೇ ಖರ್ಗೆ ಅವರಾಗ್ಬೋದು, ಪರಮೇಶ್ವರ್ ಆಗ್ಬೋದು, ಒತ್ತಾಯಪೂರ್ವಕವಾಗಿ ಜಮೀನು ತಗೊಂಬಾರ್ದು ಅಂತ ಹೇಳ್ಬಿಟ್ಟಿಲ್ಲ, ಅಲ್ಲಿಯೇ ಅಪಸ್ವರ ಬಂದಿದೆ. ಹಾಗಾಗಿ ಆ ಒಂದು ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ತೋರ್ಸಕ್ಕೆ ಆ ತೆಂಗಿನ ತೋಟ ಎಲ್ಲ ಹಾಳು ಮಾಡಿ ಈ ಒಂದು ಟೌನ್ಶಿಪ್ ಮಾಡಕ್ಕೆ ಬೇಕಾಗಿಲ್ಲ. ಇವ್ರು ಜೊತೆಗೆ ಬೆಂಗಳೂರಿನಲ್ಲೇ ಒಂದೇ ಒಂದು ರಸ್ತೆಗಳನ್ನು ನ್ಯಾಯವಾಗಿ ಇಟ್ಕೊಳ್ಳಕ್ಕೆ ಬಂದಿಲ್ಲ. ಸರ್, ಈಗ ಔಟ್ ಆಫ್ ದಿ ಕಂಟೆಂಟ್ ಹೋಗೋದು ಬೇಡ ಸರ್. ನಮ್ಮ ಮಾತಿರೋದು ವೃಷಭಾವತಿ ಯೋಜನೆ ವಿಚಾರವಾಗಿ ಮಾತು. ನಾವು ಇದು ಯಾಕೆ ಹೊರಗಡೆ ಬಂತು ಅಂದ್ರೆ, ನೀವು ಅಲ್ಲಿ ಟೌನ್ಶಿಪ್ ಆಗೋಗಿ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ 100 MLD ಹಾಕ್ಬಿಟ್ಟು ನಮ್ ಕಡೆ ಬಿಟ್ಟಿರೋದು ನಿಮ್ಮ ಭಯ. ಹೌದು, ನನ್ನ ಭಯ ಅಲ್ಲ ಸರ್, ಇಡೀ ತಾಲೂಕಿನ ಜನರ ಭಯ ಸರ್.
ಯಾರು ಭಯಪಡಬೇಕಾಗಿಲ್ಲ. ಬಿಡದಿ ಟೌನ್ಶಿಪ್ 100ಕ್ಕೆ ಆಗದಿಲ್ಲ. ಈ ಟರ್ಸರಿ ಟ್ರೀಟ್ಮೆಂಟ್ ಆಗದೆ ನಮ್ಮ ನೆಲಮಂಗಲ ತಾಲೂಕಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಲಿಕ್ಕೆ ಬಿಡುತ್ತಿಲ್ಲ. ನಾವು ಉಪವಾಸ ಸತ್ಯಾಗ್ರಹ ಅಮರಣಾಂತ ಉಪವಾಸ ಸತ್ಯಾಗ್ರಹನಾದ್ರೂ ಮಾಡಿ ಇದನ್ನು ನಿಲ್ಸ್ತೀವಿ. ಈ ಒಂದು ಹೋರಾಟ ಸಮಿತಿ ಇರುವವರೆಲ್ಲರೂ ಪ್ರಾಣ ಒಂದು ಪ್ರಶ್ನೆ ಏನು ಅಂತಂದ್ರೆ, ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟಿಸ್ ಗೋಪಾಲಗೌಡರನ್ನ ಕರೆಸೋ ಅವಶ್ಯಕತೆ ಇಲ್ಲ, ನೀರಾವರಿ ತಜ್ಞರು ಕರೆಸೋ ಅವಶ್ಯಕತೆ ಇಲ್ಲ. ಆಗ್ಬೇಕಿರೋದು ಒಂದೇ ಒಂದು ಕೆಲಸ, ಒಂದು ಪತ್ರ ವ್ಯವಹಾರ ಶಾಸಕರ ಕಡೆಯಿಂದ. ಈ ವಿಚಾರವಾಗಿ ಏನಾದ್ರು ನೀವು ಯಾವತ್ತಾದ್ರೂ ಅವ್ರ ಶಾಸಕರು ಸದನದಲ್ಲಿ ನಿಂತ್ಕೊಂಡು ಮಾತಾಡ್ಬಿಟ್ರು ನಾನು ನೀರ್ ತರಲ್ಲ ಅಂದ್ಬಿಟ್ರು, ಓಕೆ ಒಪ್ಕೊಂಡ್ಬಿಟ್ರಿ, ಚಪ್ಪಾಳೆ ಹೊಡೆದ್ರಿ, ಖುಷಿ ಆಯ್ತು, ಸಿಹಿ ಹಂಚ್ಬೇಕಿತ್ತು, ಪಟಾಕಿ ಹೊಡಿಬೇಕಿತ್ತು, ಪೆಂಡಿಂಗ್ ಆಯ್ತು. ಯಾವತ್ತಾದ್ರೂ ಒಂದು ದಿನ ಆದ್ರೂ ನೀವು ಶಾಸಕರೇ ದಯವಿಟ್ಟು ಈ ವಿಚಾರದಲ್ಲಿ ಪತ್ರವನ್ನ ಕೊಡಿ ಸರ್ಕಾರಕ್ಕೆ ಅಂತ ಹೇಳಿದ್ದೀರಾ? ಇಲ್ಲ. ಯಾಕೆ ಹೇಳಿಲ್ಲ? ನಾವು ಯಾವುದೇ ಕಾರಣಕ್ಕೂ ನಾವು ನೀರನ್ನು ಈ ನೆಲಮಂಗಲ ತಾಲೂಕಿಗೆ 2ನೇ ಹಂತದ ಶುದ್ಧೀಕರಣದಿಂದ ತೆಗೆದುಕೊಂಡು ಬರೋದಿಲ್ಲ ಅಂದ್ಬಿಟ್ಟು ಶಾಸಕಾಂಗ ಸಭೆ ಹೇಳಿದ ಮೇಲೆ ನಾವು ಸಹ ಅದ್ರ ಬಗ್ಗೆ ಅವ್ರಿಗೆ ಗೌರವ ಕೊಟ್ಟು ಆಯ್ತು ಅಂತ ಹೇಳ್ಬಿಟ್ಟು ತುಂಬಿದ್ದೀವಿ. ಸರ್, ಮಾತುಗಳು ಕೃತಿಗಳಾಗಬೇಕು ಸರ್. ದೊಡ್ಡಬಳ್ಳಾಪುರ MLA ಮುನಿರಾಜ್ ಅವರು ರದ್ದುಗೊಳಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಸುಳ್ಳು. ಈ ಸಾರಿ ಬಜೆಟ್ ನಲ್ಲಿ ದೊಡ್ಡಬಳ್ಳಾಪುರ ಹಾಗೂ ನೆಲಮಂಗಲ ಎರಡಕ್ಕೂ ಸೇರಿನೇ ಹಣ ಮೀಸಲಿಟ್ಟಿದ್ದಾರೆ. ವೃಷಭಾವತಿ ಯೋಜನೆ ಅಂತ ಇಟ್ಟಿದ್ದಾರೆ ಸರ್, ದೊಡ್ಡಬಳ್ಳಾಪುರ ನೆಲಮಂಗಲ ಅಂತ ಮೆನ್ಷನ್ ಮಾಡಿಲ್ಲ, ಕೇವಲ ವೃಷಭಾವತಿ ಯೋಜನೆ ಅಂತ ಮೆನ್ಷನ್ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿಗೆ ವೃಷಭಾವತಿ ನೀರು ಹರಿಸೋದಿಲ್ಲ ಅಂದ್ಬಿಟ್ಟು ಎಲ್ಲೂ ಯಾವುದೇ ಸರ್ಕಾರಿ ಆದೇಶ ಆಗಿಲ್ಲ. ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಮಾಡ್ಕೊಂಡಿದ್ದಾರೆ ಸರ್. ಅಪ್ರೂವ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡ್ಕೊಂಡು ಅಮೌಂಟ್ ಈ ಒಂದು ವೃಷಭಾವತಿ ಇದಕ್ಕೆ ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರಕ್ಕೆ ಸೇರಿ ಯಾಕೆ ಬಜೆಟ್ ನಲ್ಲಿ ಅಮೌಂಟ್ ರಿಸರ್ವ್ ಮಾಡಿರೋ? ಅದಾಗಿಲ್ಲ. ಅದ್ರ ಬಗ್ಗೆ ನಾವು ಈವನ್ ಧೀರಜ್ ಮುನಿರಾಜ್ ಅವರು ಈ ಬಗ್ಗೆ ಚರ್ಚೆ ಮಾಡಿ ತಾವ್ ಹೇಳ್ದಂಗೆ MLA ಅವರಿಗೆ ಬೇಕಾದ್ರೆ ನಮ್ಮ ಸಮಿತಿಯಿಂದ ಒಂದು ಪತ್ರ ವ್ಯವಹಾರ ನಡೆಸಲಿಕ್ಕೆ ನಾವು ಕಾರ್ಯಪ್ರವೃತ್ತರಾಗ್ತೀವಿ. ತಾವು ಹೇಳ್ದಂಗೆ ಅವರು ಸುಮ್ಮನಾಗಿದ್ದಾರೆ, ಯಾವುದೇ ಒಂದು ಆದೇಶ ಪಡ್ಕೊಂಡಿಲ್ಲ ಅಂತೇಳಿ. ಆಯ್ತು, ಈಗ ತಾವು ನುಡಿದಂತೆ ಈ ಬಗ್ಗೆ ಈ ರದ್ದುಗೊಳಿಸಲಿಕ್ಕೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಅಂದ್ಬಿಟ್ಟು ಅವರು ನಮ್ಮ ಶಾಸಕರುಗಳಿಂದ ನಾವೊಂದು ಸ್ಪಷ್ಟನೆ ಕೋರಿ ಪತ್ರ. ಸರ್, ಈ ಪ್ರಶ್ನೆಯನ್ನು ನಿಮ್ಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಕೂಡ ಸರ್ಕಾರದ ಬಹುಮುಖ್ಯ ಅಂಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ವಕೀಲರಿದ್ದೀರಿ, ಬಹಳಷ್ಟು ಅನುಭವ ಇದ್ದೀರಿ. ಮಾತಿಗಿಂತ ಕೃತಿ ಮುಖ್ಯ ಅಂತಕ್ಕಂಥದ್ದು ನಿಮ್ಗೂ ಬಹಳಷ್ಟು ಅನುಭವದಲ್ಲಿ ಬಂದಿರತಕ್ಕಂಥದ್ದು. 100 ಸತ್ಯ ಏನ್ ನೀವು ಸಲಹೆ ಕೊಟ್ಟಿದ್ರೆ ನಿಮ್ಮ ಸಲಹೆಯನ್ನ 100ಕ್ಕೆ 100% ಪಾಲಿಸಿ ನಾವು ನಾಳೆಯಿಂದನೇ ಈ ಒಂದು ಪತ್ರ ವ್ಯವಹಾರಕ್ಕೆ ಕಾರ್ಯಪ್ರವೃತ್ತವಾಗ್ತೀವಿ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು. ಮತ್ತಷ್ಟು ವಿಚಾರಗಳನ್ನ ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಧನ್ಯವಾದ ಸರ್. ಯಾವುದೇ ನಮ್ಮ ನೆಲಮಂಗಲ ತಾಲೂಕಿನ ಜನತೆ ಯಾವುದೇ ಅನುಮಾನ ಬೀಳೋದ್ ಬೇಡ. ಅದು ಹೋರಾಟ ಯಾವ ಹಂತಕ್ಕೆ ಹೋದ್ರು ಸಹ ಇವ್ರು ಏನಾದ್ರು ನೀರು ತರಕ್ಕೆ ಪ್ರಯತ್ನ ಬಿದ್ರೆ ಅದು ಉಗ್ರವಾದ ಹೋರಾಟ. ಎಲ್ಲಾ ಪಕ್ಷದ ಜನಗಳು ನಮ್ಮ ಒಂದಿಗಿದ್ದಾರೆ. ಅದಕ್ಕೆ ಯಾವುದೇ ಒಂದು ಭಯ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ತೆ ಸರ್. ನಮಸ್ತೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಸಮಸ್ಯೆ ಆಗಿರೋದು ಏನಂದ್ರೆ ಶಾಸಕರ ಮಾತು, ಶಾಸಕರ ಮಾತಿಗೆ ನಂಬಿಕೊಂಡ್ರು, ಶಾಸಕರ ಮಾತಿನಿಂದ ಜನರು ನಂಬಿಕೊಂಡು ಸುಮ್ಮನೆ ಕೂತಿದ್ರು. ಆದ್ರೆ ಇಲ್ಲಿ ಮಾತಿಗಿಂತ ಕೃತಿ ಮುಖ್ಯ ಅಂತ ನಾನು ಆಗ್ಲಿಂದ ಕೂಡ ಹೇಳ್ತಾ ಇದ್ದೆ. ಇದು ಮತ್ತೊಂದ್ ಕಡೆ ನೋಡಿದ್ರೆ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಅಥವಾ ಬಿಡದಿ ಟೌನ್ಶಿಪ್ ಏನಾಗ್ತಾ ಇದೆ, ಬಿಡದಿ ಟೌನ್ಶಿಪ್ ಆದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ನೀರು ಎಲ್ಲಿಗೆ ಹೋಗುತ್ತೆ ಅನ್ನೋದು ಇಂದಿಗೂ ಕೂಡ ಪ್ರಶ್ನೆಯಾಗೆ ಉಳ್ಕೊಂಡಿದೆ. ಈ ವಿಚಾರದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರಿ ಡಿಜಿಟಲ್ ವಾರ್ತೆ. ಇದು ನಿಮ್ಮ ಧ್ವನಿ.